ನಮಸ್ಕಾರ ಸ್ನೇಹಿತರೆ ಅಪ್ಕಮಿಂಗ್ PSI ESI ಎಕ್ಸೈಸ್ ಇನ್ಸ್ಪೆಕ್ಟರ್ ಇವನ್ ವಿಲೇಜ್ ಅಕೌಂಟೆಂಟ್ ಕೇಳುವಂತ ಚಾನ್ಸಸ್ ಇರುತ್ತೆ. ಲ್ಯಾಂಡ್ ಸರ್ವೇರ್, ಗ್ರೂಪ್ ಬಿ, ಗ್ರೂಪ್ ಸಿ ಎಲ್ಲದಕ್ಕೂ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಇತ್ತೀಚೆಗೆ KL ಬಂದಿರತಕ್ಕಂಥ ಪ್ರಶ್ನೆಗಳನ್ನ ತಗೊಂಡಿದ್ದೀನಿ. ಜೂನ್ ತಿಂಗಳಲ್ಲಿ ಬಂದಿರತಕ್ಕಂಥದ್ದು ನೋಡಿ. ಈ ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲ ಮೆಂಟಲ್ ಅಬಿಲಿಟಿ ವಿಡಿಯೋಸ್ಗಳು ಕೂಡ ನಿಮಗೆ ನಮ್ಮ ಈ GK ಸರಣಿಗಳು ಅಂತ ಏನಿದೆ ಅದೇ ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ. GK ಸರಣಿ ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ. ಕಂಪ್ಲೀಟ್ಲಿ KA ಪ್ಯಾಟರ್ನ್. ಯಾಕಂದ್ರೆ ಇವಾಗಿನ ಪ್ಯಾಟರ್ನ್ ನೀವು ಅನಲೈಸ್ ಮಾಡಬೇಕು. ಅದನ್ನ ಎಕ್ಸಾಮ್ ಅಲ್ಲಿ ಅದೇ ತರ ಈಗ ಲಾಸ್ಟ್ 1 year ಇಂದ ಏನ್ ಬರ್ತಾ ಇದೆಯಲ್ಲ, ಎಲ್ಲ ಎಕ್ಸಾಮ್ ಸೇಮ್ ಪ್ಯಾಟರ್ನ್. ಡೇಟಾ ಚೇಂಜ್ ಇರುತ್ತೆ ಅಷ್ಟೇ, ಕ್ವಶನ್ಸ್ಗಳು ಸೇಮ್ ಅದೇ ಪ್ಯಾಟರ್ನ್ ಅಲ್ಲಿ ಇರುತ್ತೆ, ಅದೇ ರೀತಿ ಇರುತ್ತೆ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. PC ಒಂದು ಮಾಕ್ ಟೆಸ್ಟ್ ಕೂಡ ಮಾಡಿದೀವಿ, ವಿಡಿಯೋ ಇದೆ, ಅದು ಕೂಡ ನಿಮಗೆ ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ. ಇದೇ ರೀತಿ KAಗೆ ಸಂಬಂಧಪಟ್ಟಂತೆ 23, 24ರಲ್ಲಿ ನಾವು ಒಂದು 50 ಕ್ವಶನ್ ಸೀರೀಸ್ ಮಾಡಿದ್ವಿ. ಆ ಲಿಂಕ್ ಕೊಡ್ತೀನಿ, ಬೇಕಾದ್ರೆ ಅದು ಕೂಡ ತಾವು ನೋಡ್ಕೋಬಹುದು. ಎಲ್ಲ ನಿಮ್ಗೆ ಅಪ್ಕಮಿಂಗ್ ಯಾವುದೇ ಎಕ್ಸಾಮ್ಸ್ ಒಂದ್ಸಲ ಕಲ್ತ್ಕೊಂಡ್ಬಿಟ್ರೆ ಸ್ನೇಹಿತರೆ ಎಲ್ಲ ಅದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಬನ್ನಿ ಹಾಗಾದ್ರೆ ಎಲ್ಲ ಲಿಂಕ್ಗಳನ್ನು ಇದೇ ವಿಡಿಯೋದ ಕೆಳಗೆ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದನ್ನ ಮಾಡ್ಕೊಳ್ಳಿ. ತಡ ಮಾಡಲ್ಲ, ಡೇಟಾ ಕ್ವಶನ್ ಬರ್ತೀನಿ. ಚೆನ್ನಾಗಿದೆ ಕ್ವಶನ್ಸ್ಗಳು, ಡೀಟೇಲ್ ಆಗಿ ನೋಡೋಣ. ಓಕೆ, ಇಲ್ಲಿ ನಿಮ್ಗೆ 3 ಪ್ಯಾಟರ್ನ್ ಇದೆ. ಇದು ಒಂದು ಪ್ಯಾಟರ್ನ್, 2, 3ನೇದ್ರಲ್ಲಿ ನಿಮ್ಗೆ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ. ಓಕೆ, ಸೊ ಯಾವ ತರ ಇದೆ ಅದು ಅನಲೈಸ್ ಮಾಡಬೇಕು. ಸೊ ಇಲ್ಲಿ ಮಧ್ಯದಲ್ಲಿ ನಿಮಗೆ ತುಂಬಬೇಕು ಅಂತ ಕೊಟ್ಟಿರೋದು. ಇಲ್ಲಿ ನೋಡಿದ್ರೆ ಹೆಂಗಿದೆ, 8 ಇಲ್ಲಿ 40 ಆಗುತ್ತೆ, 7 4 28 ಆಗುತ್ತೆ. ಆ ಥರ ಏನಾರು ಇದೆಯಾ? ಕೂಡಿದ್ರೆ ಏನಾರ ಬರುತ್ತಾ? 7 4 11 5 ಕೂಡಿದ್ರೆ 16, 8 ಕೂಡಿದ್ರೆ 23, ಈ ಥರ ಆಗುತ್ತೆ. 43 ಇದೆ ಅಲ್ಲಿ. ಸೊ ಏನಿರ್ಬೋದು? ಓಕೆ, ಏನಾರು ಅನಲೈಸ್ ಮಾಡ್ತೀರಾ? ಎಸ್, ಟೆಲ್ ಮಿ ಯಾವ್ದು ಕರೆಕ್ಟ್ ಆನ್ಸರ್. ಈ ಥರದ್ದು ಪ್ರತಿ ಎಕ್ಸಾಮ್ ಅಲ್ಲಿ ಬರ್ತಾ ಇದೆ. ಅದಕ್ಕೆ ಹೇಳ್ತಾ ಇರೋದು, ದಿಸ್ ಪ್ಯಾಟರ್ನ್, ದ ವೇ ದೇ ಆರ್ ಆಸ್ಕಿಂಗ್ ಪ್ಯಾಟರ್ನ್ ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಪ್ಯಾಟರ್ನ್ ವೆರಿ ವೆರಿ ಇಂಪಾರ್ಟೆಂಟ್. ಹೇಳ್ತೀರಾ ಯಾವ ಪ್ಯಾಟರ್ನ್ ಇದೆ ಅಂತ? ಎಸ್, ಎನಿಬಡಿ? ಇಲ್ಲಿ ನೋಡಿ, ಮೊದಲನೇ ಪ್ಯಾಟರ್ನ್ ನಾನು ಹೇಳ್ತೀನಿ ನೋಡಿ. 8 5 ಏನಿದೆ ಟಾಪ್ ಮತ್ತೆ ಬಾಟಮ್, 8 × 5, 8 5 40, 7 4 ಇಲ್ಲೇನ್ ಮಾಡ್ಬೇಕು? ಇಲ್ಲಿ ಪ್ಲಸ್, ಇಲ್ಲೇನ್ ಮಾಡ್ಬೇಕು? 7 4 ಇದನ್ನ ಮೈನಸ್ ಮಾಡ್ಬೇಕು. ಅಂದ್ರೆ ಟಾಪ್ ಇಂಟು ಬಾಟಮ್. ಓಕೆ, ಪ್ಲಸ್ ಸೈಡ್, 2 ಸೈಡ್ ಇದೆ, ಲೆಫ್ಟ್ ಮೈನಸ್ ರೈಟ್. ಅದೆರಡು ಮಾಡಿದ್ದು ಬಂದಿದ್ನ ಕೂಡಬೇಕು ನೋಡಿ. 8 5 40 ಪ್ಲಸ್ 7 4 ಕಳೆದ್ರೆ 3, which is equal to 43. ಇದೆಯಾ? ಇಲ್ಲಿ ಇದೆ. ಇದು ಸೆಕೆಂಡ್ ತಗೊಂಡು ನೋಡಿ ಬೇಕಾರೆ. 4 × 5 ಪ್ಲಸ್ 6 ಮೈನಸ್ 3, 4 5 20 ಪ್ಲಸ್ 6 3 ಕಳೆದ್ರೆ 3, 23. ಇದೆಯಾ? ಇದೆ. ಸೊ ಇನ್ ದ ಸೇಮ್ ವೇ ಇದನ್ನೇನ್ ಮಾಡಬೇಕು? 7 × 6 ಪ್ಲಸ್ 13 ಮೈನಸ್ 10, 7 6 ಎಷ್ಟು? 42 ಪ್ಲಸ್ 13 10 ಕಳೆದ್ರೆ 3 ಅಂದ್ರೆ 45. ಆನ್ಸರ್ 45 ಇದೆಯಾ? ಇದೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಸೊ ಈ ತುಂಬಾ ಪ್ಯಾಟರ್ನ್ಸ್ ಗಳಿದೆ ಸ್ನೇಹಿತರೆ. ಅದಕ್ಕೆ ನಾವು ಎಲ್ಲ ಪ್ಯಾಟರ್ನ್ಸ್ ಗಳನ್ನ ಅನಲೈಸ್ ಮಾಡಬೇಕು, ಅಭ್ಯಾಸ ಮಾಡಬೇಕು ಅಂತ ಹೇಳ್ತೀನಿ ನಾನು ನಿಮ್ಗೆ. ಓಕೆ, ನೆಕ್ಸ್ಟ್ ಕ್ವಶನ್ ಬರೋಣ. ಓಕೆ, ಪೈ ಚಾರ್ಟ್ ಕೊಟ್ಟಿದ್ದಾನೆ, ತುಂಬಾ ಈಸಿ ಇದೆ ಇದು ಕೂಡ. 2 ಕ್ವಶನ್ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ 2 ಕ್ವಶನ್ಗೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ಈ ಒಂದು ಪೈ ನಕ್ಷೆಯಲ್ಲಿ ಒಬ್ಬ ವಿದ್ಯಾರ್ಥಿ ಒಂದು ಪರೀಕ್ಷೆಯಲ್ಲಿ ಇಂಗ್ಲಿಷ್, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನ, ಗಣಿತ ಇಲ್ಲಿ ಕೊಟ್ಟಿದ್ದಾರೆ. ಸೋಷಿಯಲ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಇಂಗ್ಲಿಷ್, ಹಿಂದಿ ಅಂಡ್ ಸೈನ್ಸ್ ಅಲ್ಲಿ ಒಂದಷ್ಟು ಅಂಕ ಪಡೆದಿದ್ದಾನೆ. ಅದನ್ನ ಡಿಗ್ರಿ ಕೊಟ್ಟಿದ್ದಾನೆ. ಕೊಡ್ಲಿ, ನೋ ಪ್ರಾಬ್ಲಮ್. ವಿದ್ಯಾರ್ಥಿಯು ಪಡೆದ ಒಟ್ಟು ಅಂಕಗಳು 540, 540 ಒಟ್ಟು ಟೋಟಲ್ ಮಾರ್ಕ್ಸ್ ಗಳಿದೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಮಾಡ್ಬೇಕು ನೀವು. ಓಕೆ, ಫಸ್ಟ್ ಏನು, ಯಾವ ವಿಷಯದಲ್ಲಿ ವಿದ್ಯಾರ್ಥಿ 105 ಅಂಕಗಳನ್ನು ಗಳಿಸಿದ್ದಾನೆ? ಯಾವುದ್ರಲ್ಲಿ ಅವನು ಯಾವ ಸಬ್ಜೆಕ್ಟ್ ಅಲ್ಲಿ 105 ಮಾರ್ಕ್ಸ್ ಬಂದಿದೆ? ಇಲ್ಲಿ ನಮ್ ಡಿಗ್ರಿ ಕೊಟ್ಟಿದ್ದಾನೆ ಸರ್. ಸಿಂಪಲ್ ಸರ್. ಈ ತರ ಬಂದಾಗ ಏನ್ ಮಾಡ್ಬೇಕು? ಒಂದು ಕಂಪ್ಲೀಟ್ ಸರ್ಕಲ್ ಅಂದ್ರೆ ಎಷ್ಟು ಸರ್? 360 ಡಿಗ್ರಿ ಅಲ್ಲ ಸರ್? ಕಂಪ್ಲೀಟ್ ಸರ್ಕಲ್ ಅಂದ್ರೆ 360 ಡಿಗ್ರಿ. ಕಂಪ್ಲೀಟ್ ಸರ್ಕಲ್ ಅಲ್ಲಿ ಏನೇನಿದೆ ಸರ್? ಇಷ್ಟು ಮಾರ್ಕ್ಸ್ ಡಿಗ್ರಿಗಳಿದೆ. ಅಂದ್ರೆ ಈ ಟೋಟಲ್ ಮಾರ್ಕ್ಸ್ ನಮ್ಗೆ ಕೊಟ್ಟಿದ್ದಾನೆ 360 ಡಿಗ್ರಿ ಏನಿದೆ ಸ್ನೇಹಿತರೆ, ವಿಚ್ ಇಸ್ ಈಕ್ವಲೆಂಟ್ ಒಟ್ಟು ಅಂಕಗಳು 540 ಇದೆ, ವಿಚ್ ಇಸ್ ಈಕ್ವಲೆಂಟ್ 540 ಅಂತ ಕೊಟ್ಟಿದ್ದಾನೆ ಅಷ್ಟೇ. ಇದನ್ನ ಮಾಡ್ಬಿಟ್ರೆ ಕಾಮ್ ಕತಮ್ ನಾಟಕ ಬಂದು ಇಷ್ಟ ನೀವು ಮಾಡ್ಬೇಕಾಗಿರೋದು. ಇಲ್ಲಿ ನೋಡಿ 1 0ಗೆ 1 0 ಕ್ಯಾನ್ಸಲ್ ಅಲ್ವಾ ಸರ್? 18 ಹೋಗುತ್ತೆ ನೋಡಿ. 18 2 36, 18 3 54. ಓಕೆ, 2ರಿಂದ ಹೋಗುತ್ತಾ? 2 1 2 1.5 ಅಂದ್ರೆ 1 is equal to 1.5 ಅಂತ. 1 ಡಿಗ್ರಿ
ಇಸ್ ಈಕ್ವಲ್ ಟು 1.5 ಮಾರ್ಕ್ಸ್ ಅಂತ ಆಯ್ತು. ಅರ್ಥ ಆಗ್ತಿಲ್ಲ? 1 ಡಿಗ್ರಿ ಬೇಕಾದ್ರೆ ಎಲ್ಲೂ ಬರುತ್ತೆ. ನಾವು ಏನು ಕಂಡು ಹಿಡಿದ್ವಿ, 1 ಡಿಗ್ರಿ ಅಂದರೆ 1.5 ಮಾರ್ಕ್ಸ್ಗೆ ಸಮ ಅನ್ನೋದು ನಾವು ಕಂಡು ಹಿಡ್ಕೊಂಡ್ವಿ ಅಲ್ವಾ ಸರ್? ಫೈನ್ ಸರ್. ಈಗ ನಮ್ಗೆ ಏನು ಕೇಳಿದ್ದಾನೆ, ಯಾವ ವಿಷಯದಲ್ಲಿ ವಿದ್ಯಾರ್ಥಿ 105 ಕಳಿಸಿದ. ನೋಡಿ ಇಲ್ಲಿ ಏನು ಮಾಡಬೇಕಾಗಿಲ್ಲ, ಎಲ್ಲಾನು ಕಂಡು ಹಿಡಿಯಬೇಕಾಗಿಲ್ಲ. ಈಗ 1 ಡಿಗ್ರಿಗೆ 105 ಇದ್ರೆ ಇಲ್ಲಿ ಎಷ್ಟು ಡಿಗ್ರಿ ಇದೆ ನೋಡಿ, ಯಾವ ವಿಷಯ 90 ಡಿಗ್ರಿಗೆ 1.5 ಮಾಡಿದ್ರೆ ಬರುತ್ತಾ 105 ಜಾಸ್ತಿ ಆಗ್ಬಿಡುತ್ತೆ. 1.5 ಅಂದ್ರೆ ಏನು, ಅರ್ಧ ಅಲ್ವಾ? 90 ಅರ್ಧ 45, 90 ಇಂಟು ಪ್ಲಸ್ 45 ಮಾಡಿದ್ರೆ ಏನಾಗುತ್ತೆ, ಜಾಸ್ತಿ ಆಗೋಯ್ತು, 135 ಆಗೋಯ್ತು. ಅಂಥದ್ದು ಯಾವ್ದಿದೆ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ. ನೋಡಿದ ತಕ್ಷಣ ಹೇಳ್ಬೋದು 70 ಅಲ್ವಾ ಸರ್? ಮಾಡಿ ನೋಡಿ, 70 ಡಿಗ್ರಿ ಏನಿದೆ ಇಂಟು 1.5 ಮಾಡಿ 105 ಬರುತ್ತೆ. ಅಂದ್ರೆ ಏನು ಸರ್, 70 ಪ್ಲಸ್ ಅದು ಅರ್ಧ 1.5 ಅಂದ್ರೆ 0.5 ಅಂದ್ರೆ ಅರ್ಧ ಅಂದ್ರೆ 35 ಕೂಡಿದ್ರೆ ಏನಾಗುತ್ತೆ ಸರ್, 105 ಬರುತ್ತೆ. 105. ಸೊ ಹಿಂದಿ ಅಂತ ಗೊತ್ತಾಯ್ತು ನಮಗೆ. ಹಿಂದಿ ಇರೋದು ಒಂದೇ ಆಪ್ಷನ್, ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ. ಎರಡನೇ ಕ್ವಶನ್ ನಾವು ಸಾಲ್ವ್ ಮಾಡೋದೇ ಬೇಕಾಗಿಲ್ಲ. ಎರಡನೇ ಕ್ವಶನ್ ಏನು, ಗಣಿತಕ್ಕಿಂತ ಹಿಂದಿಯಲ್ಲಿ ವಿದ್ಯಾರ್ಥಿಗಳು ಎಷ್ಟು ಹೆಚ್ಚಿನ ಅಂಕಗಳನ್ನು ಗಳಿಸಿದ್ದಾನೆ ಅಂತ ಅಲ್ವಾ ಸರ್? ಗಣಿತ ಅಂದ್ರೆ ಎಷ್ಟು, 90 ಡಿಗ್ರಿ. 90 ಡಿಗ್ರಿ ಬೇಕಾದ್ರೆ ಕಂಡುಹಿಡಿಯೋಣ ಬೇಕಾದ್ರೆ. ದಿಸ್ ಇಸ್ ಫಸ್ಟ್ ಒನ್. ಸೆಕೆಂಡ್ ಒನ್ 90 ಡಿಗ್ರಿ ಇಂಟು 1.5 ಮಾಡಿ ಮೈನಸ್ ಹಿಂದಿಗಿಂತ ಎಷ್ಟು, ಹಿಂದಿ ಎಷ್ಟು 70 ಡಿಗ್ರಿ ಇಂಟು 1.5 ನಾವು ಆಲ್ರೆಡಿ ಮಾಡಿದ್ದೀವಿ. 70 ಡಿಗ್ರಿ ಇಂಟು 1.5, 70 ಡಿಗ್ರಿ ಇಂಟು 1.5 ಮಾಡಿ ಏನಾಗುತ್ತೆ, 90 ಇಂಟು 1.5 ಎಷ್ಟು ಸರ್, ಎಷ್ಟು 45 ಅಂದರೆ 135 ಮನೆ 70 ಇಂಟು 1.5 ಅಂದರೆ ಎಷ್ಟು ಸರ್, 1.5 ಅಂದರೆ ಇಲ್ಲಿ ಆಲ್ರೆಡಿ ಮಾಡಿದ್ರಲ್ಲ 105 ಅಂದರೆ ಎಷ್ಟು ಸರ್, ಎಷ್ಟು ಮಾರ್ಕ್ಸು, 30 ಮಾರ್ಕ್ಸ್ ಜಾಸ್ತಿ ಇದೆ. ಎಲ್ಲಿದೆಯಾ ಸರ್ 30, ಹಿಂದಿ ಇದೆಯಾ ಸರ್? ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸಿಂಪಲ್ ಕ್ವಶನ್ ಇತ್ತು ಇದು. ಮಾಡೋದೇ ಬೇಕಾಗಿಲ್ಲ, ಪೆನ್ ಅಂಡ್ ಪೇಪರ್ ಮಾಡೋ ಕೆಲಸ. ನಾನು ಸುಮ್ಮನೆ ಎಲ್ಲರಿಗೂ ಅರ್ಥ ಆಗಲಿ ಅಂತ ಒಂದು 4-5 ಲೈನಲ್ಲಿ ಬರೆದಿದ್ದೀನಿ ಅಷ್ಟೇ. ಓಕೆ, ಕ್ಲೀನಾಗಿ ಹೊಸೊಬ್ರಿಗೂ ಓದಿಲ್ದೇ ಇರೋರ್ಗೂ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು. ಓಕೆ, ಸೊ ಬನ್ನಿ ನೆಕ್ಸ್ಟ್ ಬರ್ತೀನಿ. ಇದೊಂದು ಇನ್ನೂ ಅಲ್ಟಿಮೇಟ್ ಕ್ವಶನ್ ನೋಡಿ. ಗ್ರೂಪ್ ಬಿ ಲೆವೆಲ್ ಕ್ವಶನ್ಸು, ಗ್ರೂಪ್ ಸಿ ಲೆವೆಲ್, PC ಲೆವೆಲ್ ಎಲ್ಲ ಥರದ್ದು ಸಾಲ್ವ್ ಮಾಡ್ತಾ ಇದ್ದೀನಿ. ಯಾವ್ದು ಬೇಕಾದ್ರೂ ಬರ್ಬೋದು ಎಕ್ಸಾಮಲ್ಲಿ. ಹಿಂಗೆ ಅಂತ ಹೇಳಂಗಿಲ್ಲ ಇವಾಗ. ನಿಮಗೆ ಏನ್ ಲೆವೆಲ್ ಬೇಕಾದ್ರೆ ಕೇಳ್ಬೋದು. ಜಾಸ್ತಿ ಪೋಸ್ಟ್ ಇದೆ, ಜಾಸ್ತಿ ಅಪ್ಲಿಕೇಶನ್ ಆಗಿದ್ರ ಹೈ ಲೆವೆಲ್ ಕ್ವಶನ್ ಈ ತರ ಕೇಳ್ಬೋದು. ಇಲ್ಲಿ ಇಂಗ್ಲೀಷಲ್ಲಿ ತಗೊಂಡಿದ್ದೀನಿ, ತುಂಬಾ ಜನ ಇಂಗ್ಲೀಷಲ್ಲಿ ಕೇಳ್ತೀರಾ ಅಂತ. ಓಕೆ, ಗ್ರೂಪ್ ಬಿ, ಗ್ರೂಪ್ ಸಿ, VAO, PC, PCI, PSI, ಎಕ್ಸೈಸ್ SI, ಯಾವುದೇ ಎಕ್ಸಾಮ್ ತಗೊಳ್ಳಿ, FDA, SDA. ಓಕೆ, ಸೊ ಇಲ್ಲಿ ನೋಡಿ 10 ಸ್ಟೂಡೆಂಟ್ಸ್ಗಳು ಇಂಗ್ಲೀಷ್ ಬೇಕಾದ್ರೆ ಪಾಸ್ ಮಾಡಿ ನೋಡ್ಕೊಂಡು ನಾನು ಕನ್ನಡದಲ್ಲಿ ಸಾಲ್ವ್ ಮಾಡಿ. 10 ವಿದ್ಯಾರ್ಥಿಗಳಿದ್ದಾರೆ, ABCDEFGHIJ ಅಂತ ಎದುರು ಬದ್ರಾಗಿ 2 ಸಾಲಲ್ಲಿ ಕೂತ್ಕೋತಾರೆ. ಅಂದ್ರೆ ಹಿಂಗೊಂದು ಸಾಲು, ಹಿಂಗೊಂದು ಸಾಲು, 1 2 3 4 5, 1 2 3 4 5 ಈ ತರ 10 ವಿದ್ಯಾರ್ಥಿಗಳು ಕೂತ್ಕೋತಾರೆ ಎದುರು ಬದ್ರು. ಓಕೆ, ಪ್ರತಿ ಸಾಲ 5 ಜನ ಇದ್ದಾರೆ ಅಂತ ಹೇಳಿದ್ರು. ಇದು 5 ಜನ ಇದ್ದಾರೆ, ಇಲ್ಲ 5 ಜನ ಇದ್ದಾರೆ ಅಲ್ಲ ಸರ್? ಓಕೆ, ಅದು ಎದುರು ಬದ್ರು ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ಮತ್ತೆ ಈ ಡೈರೆಕ್ಷನ್ ಅಲ್ಲಿ. ಅರ್ಥ ಆಗ್ತಿದೆಯಲ್ಲ? ಹಿಂಗ್ ಕೂತ್ಕೋತಾರೆ ಮುಖ ಹಿಂಗೆ. ಅಂದ್ರೆ ಇವರು ದಕ್ಷಿಣಕ್ಕೆ ಮುಖ ಮಾಡ್ತಾರೆ, ಸೌತ್ಗೆ. ಇವರು ನಾರ್ತ್ಗೆ ಮುಖ ಮಾಡ್ತಾರೆ, ಸೌತ್ ಅಥವಾ ದಕ್ಷಿಣ. ಇವರು ನಾರ್ತ್ ಅಥವಾ ಉತ್ತರ ಅಲ್ವಾ ಸರ್? ಉತ್ತರಕ್ಕೆ ಮುಖ ಇದು ಆರೋ ಮಾರ್ಕ್ ನೋಡಿ. ಎಸ್ ಸರ್. ಓಕೆ, ಈಗ ಏನಿದೆ ಬರ್ಕೊಂಡು ಹೋಗ್ಬೇಕಷ್ಟೇ. ಈ ತರ ನಿಮಗೆ ಒಂದು ಪ್ಯಾಟ್ರನ್ ಇದೆ ಅಂತ ನಾನು ನಿಮಗೆ ಇಲ್ಲಿ ಪಕ್ಕದಲ್ಲಿ ಬರ್ದು ತೋರಿಸ್ತೀನಿ ಸಣ್ಣದಾಗಿ. ಬಟ್ ಸಾಲ್ವ್ ಮಾಡ್ಬೇಕಾದ್ರೆ ನಾವು ಅಲ್ಲಿ ಫಿಲ್ ಮಾಡಲ್ಲ. ಫಸ್ಟ್ ಏನ್ ಕಂಡೀಷನ್ ಇದೆ ಅದನ್ನ ಬರ್ಕೋಬೇಕಾಗತ್ತೆ ನೀವು. ಓಕೆ, ಹೆಂಗಿದೆ ಹಂಗೆ ಬರ್ಕೋಬೇಕಾಗತ್ತೆ, ಆಮೇಲೆ ಒಟ್ಟಿಗೆ ಜೋಡಿಸ್ತಾ ಹೋಗ್ಬೇಕಾಗತ್ತೆ. ಬನ್ನಿ ನೋಡೋಣ. ವಿದ್ಯಾರ್ಥಿ ಈಗ ಒಂದ್ಸಲ ಫುಲ್ ಓದೋದ್ ಬೇಡ, ಒಂದೊಂದೇ ಪಾಯಿಂಟ್ ಓದ್ಕೊಂಡು ಹೋಗೋಣ. 5 ಜನ ನಿಮ್ಗೆ ಗೊತ್ತಾಯ್ತಲ್ಲ, ಫಂಡೆ ಗೊತ್ತಾಯ್ತಲ್ಲ ಏನು ಅಂತ, ಹೆಂಗ್ ಕೂತಿರ್ತಾರೆ ಏನು ಅಂತ. ಈ ಕಡೆ ಮುಖ ಮಾಡಿ, ಇವ್ರು ಈ ಕಡೆ ಮುಖ ಮಾಡಿ ಕೂತಿರ್ತಾರೆ. ಪಂಚ ವಿದ್ಯಾರ್ಥಿ H ಮತ್ತು I ನಡುವೆ ದಕ್ಷಿಣಕ್ಕೆ ಮುಖ ಮಾಡಿದೆ. ಇಲ್ಲಿ ಬರ್ಕೊಂಬೋಣ ಕಂಡೀಷನ್. ಎ ಅಂತಕ್ಕಂಥವನು ಇದಾನೆ ಸರ್. ದಕ್ಷಿಣ ಅಂದ್ರೆ ನೋಡಿ, ಇದು ದಕ್ಷಿಣ ಅಂದ್ರೆ ಈ ಕಡೆ ಕೆಳಗಡೆ ಈ ರೋಲ್ ಮೇಲ್ಗಡೆ ರೋಲ್ ಕೂತಿರ್ತಾರೆ. ವಿದ್ಯಾರ್ಥಿ H ಮತ್ತು I ನಡುವೆ ದಕ್ಷಿಣಕ್ಕೆ ಮಾಡಿ. ನೋಡಿ, ಎ ಅಂತಕ್ಕಂಥವನು H ಮತ್ತೆ I ನಡುವೆ ಹಿಂಗ್ ಬೇಕಾದ್ರೂ ಇರ್ಬೋದು, ಅಥವಾ HAI ಹಿಂಗ್ ಬೇಕಾದ್ರೂ ಇರ್ಬೋದು ಅಲ್ವಾ ಸರ್? ಮುಖ ಮಾಡ್ಕೋತಿ ಹೆಂಗ್ ಬೇಕಾದ್ರು. 2 ಕಂಡೀಷನ್ ಇದೆ. ಓಕೆ, ಬರ್ಕೊಂಡಿರ್ತೀನಿ ನಾನು. ಕಂಡೀಷನ್ 1, ಕಂಡೀಷನ್ 2 ಈ ಒಂದು ಪ್ರಶ್ನೆಗೆ. ಓಕೆ, ನೆಕ್ಸ್ಟ್ ಏನಿದೆ, ಬಿಯ ತಕ್ಷಣ ಬಲಭಾಗದಲ್ಲಿ ಕುಳಿತಿರೋ FJಗೆ ಮುಖ ಮಾಡಿದ್ದಾನೆ. ಬಿ ತಕ್ಷಣ ಬಲಭಾಗ ಗೊತ್ತಿಲ್ಲ, ಬಿ ಮೇಲಿದ್ದಾನೋ ಕೆಳಗಿದ್ದಾನೋ. ಕೆಳಗಿದ್ರೆ ತಕ್ಷಣ ಬಲಭಾಗ ನೋಡಿ. ಈ ಒಂದು ಕಂಡೀಷನ್ ಅಲ್ಲಿ, ಈ ತರ ಕಂಡೀಷನ್ ಅಲ್ಲಿ ಎಡ ಇದು, ಲೆಫ್ಟ್ ಇದು, ಬಲ ಇದು. ಈ ಕಂಡೀಷನ್ ಅಲ್ಲಿ ಈ ಕಡೆ ಮುಖ ಮಾಡಿದ್ರೆ ಒಂದು ದಕ್ಷಿಣಕ್ಕೆ, ಆಗ ನಿಮಗೆ ಈ ಕಡೆ ಆರೋ ಮಾರ್ಕ್ ಕಡೆ ಮುಖ ಮಾಡ್ಕೊಳ್ಳಿ. ಓಕೆ, ಇದು ರೈಟ್ ಆಗ್ಬೇಕಲ್ವಾ? ಈ ಕಡೆ ಮಾಡ್ಕೊಳ್ಳಿ, ಆಗ ಇದು ನಿಮಗೆ ರೈಟ್ ಆಗುತ್ತೆ, ಇದು ಲೆಫ್ಟ್ ಆಗುತ್ತೆ. ಬಲ ಎಡ. ಸೊ ಇದು ನಿಮ್ಗೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಗೊತ್ತಿಲ್ಲ ನಮ್ಗೆ, ಬಿ ಎಲ್ ಕೂತ್ಕೊಂಡಾನೆ, F ಗೊತ್ತಿಲ್ಲ, J ಮುಖ ಮಾಡಿದ್ದಾನೆ ಅಂತಿದೆ. ಬಟ್ ಇಲ್ಲಿ ಒಂದು ಕಂಡೀಷನ್ ಮುಂದೆ ಓದ್ತಾ ಗೊತ್ತಾಗುತ್ತೆ. ಓಕೆ, ಅದು ಹಂಗೆ ಬೇಡ. ಸಿ ಯು
ಇ ಮತ್ತು ಬಿ ನಡುವೆ ಇದ್ದಾನೆ. ಸಿ ಅಂತಕ್ಕಂಥವನು ಇ ಮತ್ತೆ ಬಿ, ಇ ಬಿ ಎಲ್ಲಿ ಬೇಕಾದ್ರೂ ಕೂತಿರ್ಬೋದು. ಈ ಕಡೆ ಇ ಇರ್ಬೋದು, ಈ ಕಡೆ ಬಿ ಇರ್ಬೋದು. ಸುಮ್ಮನೆ ಬರ್ಕತ್ತೀನಿ ಒಂದ್ ಸೈಡ್. ಓಕೆ, ನಿಮ್ಗೆ ಹೆಂಗ್ ಬೇಕಂಗ್ ಬರ್ಕೊಳ್ಳಿ. ಗಲೀಜಾಗಿ ಬರ್ಕತ್ತೀರಾ ಬರ್ಕೊಳ್ಳಿ, ನೋ ಪ್ರಾಬ್ಲಮ್. ಓಕೆ, ಕ್ಲೀನ್ ಆಗಿ ಬರ್ಕತ್ತೀರಾ ಬರ್ಕೊಳ್ಳಿ, ನಿಮ್ಗೆ ಹೆಂಗಾರು ಬರ್ಕೊಳ್ಳಿ. ಬಟ್ ಫೈನಲ್ ಆನ್ಸರ್ ನಿಮಗೆ ಅಲ್ಲಿ OMR ಅಲ್ಲಿ ಅಥವಾ ಕಂಪ್ಯೂಟರ್ ನೀವೇನ್ ಟಿಕ್ ಮಾಡಿದ್ರೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಬರ್ತೇನೆ. ಹಾಗೂ ಜೆ ಯು ಐ ಯ ತಕ್ಷಣ ಎಡದಲ್ಲಿದ್ದಾನೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾಕೆಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ ಇದು ದಕ್ಷಿಣಕ್ಕೆ ಮಖ ಮಾಡಿ ಕೂತ್ಕೋತಾ ಇದಾರೆ ಇವರು ಅಂತ ಅಲ್ವಾ ಸರ್. ಇವರು ಜೆ ಐನ ತಕ್ಷಣ ಎಡದಲ್ಲಿದ್ದಾನೆ ಅಂದ್ರೆ ತಕ್ಷಣ ಎಡ ಅಂದ್ರೇನು ಹಿಂಗ್ ನೋಡ್ತಾ ಇರೋದಲ್ಲ ಸರ್. ಇವರು ಹಿಂಗ್ ನೋಡ್ತಾ ಇರೋದು. ಐ ಜೇನ ತಕ್ಷಣದಲ್ಲಿ ಎಡ ಇದ್ದಾನೆ ಅಂದ್ರೆ ಇಲ್ಲಿ ಎ ಆಲ್ರೆಡಿ ಐ ಪಕ್ಕ ಕೂತಿದ್ದಾನೆ. ಎಡಭಾಗ ಅಂದ್ರೇನು ಇವ್ರದ್ದು ಈ ಕಡೆ ಬರಬೇಕು, ಈ ಕಡೆ ಸೈಡ್ ಬರಬೇಕು ಎಡಭಾಗ ಅಂತ. ಇಲ್ಲಿ ನೋಡೋಣ, ನಾನು ಹಾಕಿದ್ದೀನಿ. ಓಕೆ, ಲೆಫ್ಟ್ ಈ ಸೈಡ್. ಇಲ್ಲಿ ಎ ಇದ್ದಾನೆ, ಐನ ಎಡಭಾಗದಲ್ಲಿ ಎ ಇದ್ದಾನೆ, ಇದಂತೂ ಆಗಲ್ಲ. ಸೊ ಈ ಕಡೆ ಬರಬಾರ್ದು ಅಂದ್ರೆ ಇಲ್ಲ ಆಗುತ್ತೆ. ಸೊ ಒಂದ್ ಕಂಡೀಷನ್ ಗೊತ್ತಾಗೋಯ್ತು. ಸೊ ಬರ್ಕೊಂಡ್ಬಿಡ್ತೀನಿ ಈಗ ನಾನು ಕರೆಕ್ಟ್ ಆಗಿ. 1 2 3 4 5 ಆಯ್ತಲ್ವಾ. ನಾ ಬರ್ಕೊಂಡ್ಬಿಡ್ತೀನಿ ಸರ್. ಈಗ ಆರಾಮ ಬರ್ಕೋತೀನಿ, ಯಾವುದೇ ತಲೆ ಕೆಡಿಸ್ಕೊಳ್ಳೋ ನೆಸಿಟಿ ಇಲ್ಲ ಅಲ್ವಾ ಸರ್. ಯಾವ ಕಂಡೀಷನ್ ಕರೆಕ್ಟು ಇದು? ಏನ್ ಕಂಡೀಷನ್ ಕರೆಕ್ಟು? HAIJ ಹಿಂಗಿರ್ತಾರೆ 4 ಜನ ಅಂತ ಗೊತ್ತಾಯ್ತು ನನಗೆ. ಆಯ್ತಾ, ಫೈನ್. ನೋಡೋಣ ಬನ್ನಿ. ಇಲ್ಲಿ ನೆಕ್ಸ್ಟ್ ನೋಡಿ, ಈ ಕಂಡೀಷನ್ ಆಯ್ತಲ್ವಾ. ಜೆ ಯು ಐನ ತಕ್ಷಣ ಎಡದಲ್ಲಿದ್ದಾನೆ, ಡಿ ಯು ಜೆ ಯ ಬಲದಲ್ಲಿದ್ದಾನೆ. ಜೆ ಬಲ ಅಂದ್ರೆ ಈಗ ಜೆ ಇಲ್ಲಿ ಕೂತಿದ್ದಾನೆ ಅಂದ್ರೆ ಇವನ್ ಬಲ ಅಂದ್ರೆ ಈ ಸೈಡು ಅಂದ್ರೆ ಇಲ್ಲಿ ಇಷ್ಟು ಜನ ಕೂತ್ ಬಿಟ್ಟಿದ್ದಾರೆ ಅಂದ್ರೆ ಡಿ ಇಲ್ಲೇ ಕೂತ್ಕೊಳಕ್ ಸಾಧ್ಯ ಅಲ್ವಾ ಸರ್. ನೋಡಿ, ನನಗೆ ಗೊತ್ತಾಗಾಯ್ತು ಇವ್ರು ಈ ಕಡೆ ಮಖ ಮಾಡ್ಕೊಂಡಿದ್ದಾರೆ. ಓಕೆ, ನಮ್ಗೆ ಈಗ ಮೊದಲನೇ ಕಂಡೀಷನ್ ಇಂದ ಗೊತ್ತಾಯ್ತು ದಕ್ಷಿಣಕ್ಕೆ ಮುಖ ಮಾಡಿದ್ದಾರೆ ಅಂತ ಅಲ್ವಾ ಸರ್. ಆಮೇಲೆ ಈ ಕಂಡೀಷನ್ ಇಂದ ಗೊತ್ತಾಯ್ತು, ನೋಡಿ ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡ್ಕೊಳ್ಳಿ, ಜೆ ಐನ ತಕ್ಷಣ ಎಡದಲ್ಲಿದ್ದಾನೆ ಅಂತ ಗೊತ್ತಾಯ್ತು. ಅವಾಗ ನನಗೆ ದಿಸ್ ಕಂಡೀಷನ್ ಇಸ್ ಕರೆಕ್ಟ್ ಅಂತ ಗೊತ್ತಾಯ್ತು, ಈ ಕಂಡೀಷನ್ ರಾಂಗ್ ಅಂತ ಗೊತ್ತಾಯ್ತು. ಆಮೇಲೆ ಡಿ ಯು ಜೆನ ಬಲಭಾಗದಲ್ಲಿದ್ದಾನೆ, ಜೆ ಇಲ್ಲಿದ್ದಾನೆ ಅಂದ್ರೆ ಬಲ ಅಂದ್ರೆ ಈ ಕಡೆ ಲೆಫ್ಟ್, ಈ ಕಡೆ ಬರಬೇಕು. ಯಾಕಂದ್ರೆ ಅವರು ದಕ್ಷಿಣಕ್ಕೆ ಮುಖ ಮಾಡಿದ್ದಾರೆ, ದಕ್ಷಿಣ ಮುಖ. ಹಾಗಾದ್ರೆ ಕರೆಕ್ಟ್ ಏನು? DHAIJ ಹಿಂಗೆ ಕೂತಿದ್ದಾರೆ ಅಂತ ಗೊತ್ತಾಗ್ತದೆ ನನಗೆ. ಈಗ ಅವ್ರ ಎದುರುಗಡೆ ಕೂತಿರೋರು ಬೇಕಲ್ಲ, ಈ ಕಡೆ ಇವ್ರು ಬೇಕಲ್ಲ ನನಗೀಗ, ಇವ್ರ ಕತೆ ಬೇಕಲ್ಲ ಸರ್. ಇವ್ರ ಕತೆ ನೋಡೋಣ ಅಲ್ಲ ಈಗ ನಾವು, ಇವ್ರ ಕತೆ ನೋಡೋಣ ಬನ್ನಿ. ಒಂದು ಕಂಡೀಷನ್ ನಿಮಗೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾನೆ ಇಲ್ಲಿ ನೋಡಿ, ಏನ್ ಕೊಟ್ಟಿದ್ದಾನೆ? ಬಿ ಯ ತಕ್ಷಣ ಬಲಭಾಗದಲ್ಲಿ ಕುಳಿತಿರೋ FJ ಗೆ ಮುಖ ಮಾಡಿದ್ದಾನೆ. ಒಂದ್ಸಲ ಅಳಿಸ್ಕೊಡ್ತೀನಿ, ಇಲ್ಲ ನಿಮ್ಗೆ ಎರೇಸ್ ಮಾಡಿ ಕೊಡ್ತೀನಿ. ಈಗ ಮೊದಲನೇ ಕಂಡೀಷನ್ ಆಯ್ತು. ಈಗ ಎರಡನೇ ಕಂಡೀಷನ್ ಮಾಡ್ಬೇಕಾರೆ ಇಲ್ಲಿ ನೋಡಿ, ನಮ್ಗೆ ಈಗ ಗೊತ್ತಾಯ್ತು. ಬಿ ಯು ತಕ್ಷಣ ಬಲಭಾಗದಲ್ಲಿ ಕುಳಿತಿರುವ FJ ಗೆ ಮುಖ ಮಾಡಿದ್ದಾನೆ. FJ ಗೆ ಮುಖ ಮಾಡಿದ್ದಾನೆ ಅಂದ್ರೆ ಅರ್ಥ ಎಫ್ ಇಲ್ಲಿ ಬರ್ತಾನೆ ಅಂತ ಅರ್ಥ. ಜೆಗೆ ಮುಖ ಮಾಡಿದ್ದಾನೆ. ಅಂಡ್ ಎಫ್ ಹೆಂಗ್ ಕೂತಿದ್ದಾನೆ? ಬಿ ಯ ತಕ್ಷಣ ಬಲಭಾಗ ಅಂದ್ರೆ ಇಮಿಡಿಯೇಟ್ ರೈಟ್ ಅಂದ್ರೆ ಬಿ ಇಲ್ಲಿದೆ ನೋಡಿ, ಇದು ಈ ಕಡೆ ಉತ್ತರಕ್ಕೆ ಮುಖ ಮಾಡಿರೋರು, ಉತ್ತರಕ್ಕೆ ಅಂದ್ರೆ ಉತ್ತರ ಅಂದ್ರೆ ಬಲ ಈ ಕಡೆ ಸೈಡು, ಎಡ ಈ ಕಡೆ ಸೈಡು. ಮುಖ ಯಾರೋ ಕಡೆ ಮುಖ ಮಾಡ್ಕೊಳ್ಳಿ ನೀವು, ಯಾವ್ದು ಬಲ ಎಡ ಗೊತ್ತಾಗುತ್ತೆ ನಿಮ್ಗೆ ಅಲ್ವಾ ಸರ್. ಗೊತ್ತಾಯ್ತಲ್ಲ ನಮಗೆ. ಇನ್ನೇನು 3 ಪರ್ಸೆಂಟ್ ಬೇಕು. ಎಲ್ಲಿದೆ ನೆಕ್ಸ್ಟ್ ಕಂಡೀಷನ್? ಇಲ್ಲಿದೆ ನೋಡಿ, ಸಿ ಯು ಇ ಮತ್ತು ಬಿ ನಡುವೆ ಇದ್ದಾನೆ. ನೋಡಿ, ಬಿ ಆಲ್ರೆಡಿ ಇದ್ದಾನೆ ಇಲ್ಲಿ. ಓಕೆ, ಈ ಕಡೆ ಎಫ್ ಇದ್ದಾನೆ ಅಂದ್ರೆ ಸಿ ಇಲ್ಲಿ ಕೂತ್ಕೋಬೇಕು. ಸಿ ಬಿ ಮತ್ತು ಇ ಅಂದ್ರೆ ಇ ಇಲ್ಲಿ ಬರಬೇಕು. ಆಗ ಸಿ ಬಿ ಮತ್ತು ಇ ನಡುವೆ ಇದ್ದಾನೆ ಅಂತ ಗೊತ್ತಾಗುತ್ತೆ. ನೋಡಿ, ನೆಕ್ಸ್ಟ್ ಕಂಡೀಷನ್ ಇಲ್ಲಿ ಬರುತ್ತೆ, ನಾವು ಇಲ್ಲಿ ಬರುತ್ತೆ ಲಾಸ್ಟ್ ಕ್ವಶನ್. ಲಾಸ್ಟ್ ನೋಡಿ, ಜಿ ಯು ಎಫ್ ನ ಎಡ ಭಾಗದಲ್ಲಿದ್ದಾನೆ. ಎಫ್ ಇಲ್ಲಿದ್ದಾನೆ. ಎಡ ಅಂದ್ರೆ ಏನು ಸರ್? ಈ ಕಡೆ. ಬಲ ಅಂದ್ರೆ ಈ ಕಡೆ ಯಾರೋ ಮಾರ್ಕಿಂಗ್ ಯಾರು ಸರ್? ಜಿ ಅಂದ್ರೆ ಉಳಿದಿರೋದು ಒಂದೇ ಪೊಸಿಷನ್, ಜಿ ಇಲ್ಲಿ ಬರ್ತಾನೆ. ಕಾಮ್ ಕಥಮ್ ನಾಟಕ್ ಬಂದ್ ಸಾಲ್ವ್ ಮಾಡ್ಬಿಟ್ವಿ ನಾವು. ನೀವು ಬರ್ಕೊಂಡು ಒಂದೊಂದು ಕನೆಕ್ಟ್ ಮಾಡ್ತಾ ಹೋದ್ರೆ ಇದು ಸಾಲ್ವ್ ಆಗುತ್ತೆ ಸ್ನೇಹಿತರೆ. ಈಗ ನಮ್ಗೆ ಏನ್ ಕೇಳಿದ್ರೆ, ಹಾಗಾದ್ರೆ ಸಿ ಯ ಎದುರು ಕುಳಿತವರು ಯಾರು? ಸಿ ಇಲ್ಲಿದ್ದಾನೆ ಸರ್. ಅವ್ನ ಎದುರು ಕುಳಿತವನು ಎ ಇಸ್ ದ ರೈಟ್ ಆನ್ಸರ್. ದಿಸ್ ಈಸ್ ದ ಕಂಡೀಷನ್, ದಿಸ್ ಈಸ್ ದ ಆನ್ಸರ್. ಓಕೆ, ನೀಟಾಗಿ ನಿಧಾನಕ್ಕೆ ಒಂದೊಂದು ಪಾಯಿಂಟ್ ಹೇಳಿದ್ದೀನಿ ಸ್ನೇಹಿತರೆ. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಎಸ್, ಇಲ್ಲಿ ಇಂಗ್ಲೀಷ್ ಇದೆ, ಸಾಲ್ವ್ ಮಾಡಿ. ಇನ್ನೊಂದ್ಸಲ ಕೇಳಿ ಬೇಕಾದ್ರೆ ರಿಪೀಟ್ ಮಾಡಿ, ಗೊತ್ತಾಗುತ್ತೆ ನಿಮ್ಗೆ. ನೆಕ್ಸ್ಟ್ ಬರ್ತೇನೆ ಸರ್. ಒಂದು ಅಂಕೆಯನ್ನು 13ರಿಂದ ಭಾಗಿಸಿದಾಗ ಶೇಷ 10 ಬರುತ್ತೆ, ರಿಮೈಂಡರ್ 10 ಬರುತ್ತೆ. ಓಕೆ, ಒಂದು ಸಂಖ್ಯೆನ 13ಯಿಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ 10 ಬರುತ್ತೆ. ಸೊ ಅದೇ ಒಂದು ನಂಬರ್ನ 9ರಿಂದ ಡಿವೈಡ್ ಮಾಡಿ 9ರಿಂದ ಡಿವೈಡ್ ಮಾಡಿದ್ರೆ 3 ಬರುತ್ತೆ. ಅಂಕಿ ಯಾವುದು? ಈ ತರ ಎಲ್ಲ ಕೊಟ್ಬಿಟ್ರೆ ಆಪ್ಷನ್ ಮೆಥಡ್ ಹೋಗ್ಬಿಡಿ ಸ್ನೇಹಿತರೆ. ಆಪ್ಷನ್ ಮೆಥಡ್ ಅಂದ್ರೆ 3 ಆಪ್ಷನ್ ಇದೆ ಸರ್, 3 ನಂಬರ್ ತಗೊಳ್ಳಿ, ಗುಣಿಸಿ ಬಾಕ್ಸಿ ಮಾಡಿ ಯಾವ್ದ್ರಲ್ಲಿ ರಿಮೈಂಡರ್ ಬರುತ್ತೆ ನೋಡ್ಕೊಳ್ಳಿ ಅಷ್ಟೇ. ಸಿಂಪಲ್ ಫಂಡ್ ಅಲ್ಲ ಸರ್? ಮಾಡ್ತೀರಾ? ಈಗ ಫಸ್ಟು 9ರಿಂದ ಮಾಡಿ. 9 ಯಾಕಂದ್ರೆ 13ರಿಂದ ಮಾಡಕ್ ಹೋದ್ರೆ ಈಸಿ ಆಗಲ್ಲ ನಿಮ್ಗೆ. 13ರಿಂದ ಭಾಗಿಸೋದು 9ರಿಂದ ಆದ್ರೆ ಸಿಂಗಲ್ ಸಂಖ್ಯೆ ಎಲ್ಲ ಭಾಗಿಸ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, 3 ಬರಬೇಕು. 88 ತಗೊಳ್ಳಿ. ಓಕೆ, ಒಂದ್ ಕಡೆ 49 ತಗೊಳ್ಳಿ, ಒಂದ್ ಕಡೆ 75 ತಗೊಳ್ಳಿ.
ಓಕೆ, 88ನ 9ರಿಂದ ಫಸ್ಟ್ ನಾನು ನೋಡ್ತೀನಿ. 13ರಿಂದ ಮಾಡ್ಬೋದು, 9ರಿಂದ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. 9ರಿಂದ ಮಾಡಿ. 88ನ 9ರಿಂದ ಭಾಗಿಸಿದ್ರೆ ಎಷ್ಟು ರಿಮೈಂಡರ್ ಬರುತ್ತೆ ಸರ್? 9 9 7 63 ಅಲ್ವಾ ಸರ್? 8 8 9 8 8 9 72 ಅಲ್ವಾ ಸರ್? 9 81, 9ರಿಂದ ಹೋಗುತ್ತೆ 81 ಆಯಿತು. ಇನ್ನು ಉಳಿದಿದ್ದೆಷ್ಟು ಸರ್? 7 ರಿಮೈಂಡರ್. ಸೊ ಇದಂತೂ ಅಲ್ವೇ ಇಲ್ಲ. 3 ರಿಮೈಂಡರ್ ಬರ್ಬೇಕು ನನಗೆ. 7 ರಿಮೈಂಡರ್ ಬರ್ತಾ ಇದೆ, ಶೇಷ 7 ಉಳಿತಾ ಇದೆ. ಹಂಗೆ ಇದು ಅಷ್ಟೇ. 9 45, ಎಗೇನ್ 5 ಹೋಗುತ್ತೆ, ಇದು 9 ಹೋಗುತ್ತೆ, 45. ಉಳಿದಿದ್ದೆಷ್ಟು ಸರ್ ಶೇಷ? 9 45, ಇದು 49 ಅಲ್ವಾ ಇರೋದು? ಉಳಿದಿದ್ದೆಷ್ಟು ಸರ್? 4 ಶೇಷ ಉಳಿತು. ನಮಗೆ 3 ಉಳಿಬೇಕಾಗಿರೋದು, ಗಾನ್ ಕೇಸ್ ಆಯಿತು. ಇನ್ನು ಉಳಿದಿದ್ದು ಒಂದೇ ಆಪ್ಷನ್, ಡಿವೈಡ್ ಬೈ 9 ಮಾಡಿ. 9 9 8 72, ಶೇಷ 3 ಉಳಿತು. ಎಸ್ ಸರ್, ಇದೊಂದೇ ಕರೆಕ್ಟ್ ಆನ್ಸರ್. ಹಂಗಾರೆ ಈಗ ನಾನು 9ರಿಂದ ಮಾಡಿದಾಗ ಇದೊಂದು ಬಂತು. ಬೇಕಾದ್ರೆ 13ರಿಂದನೂ ಮಾಡ್ಬೇಕಲ್ಲ. ಇದು 13ರಿಂದ 75 ಆಗ್ಲಿಲ್ಲ ಅಂದ್ರೆ ಅವಾಗ ನೀವು 4ನೇ ಆಪ್ಷನ್ ಹಾಕ್ಬೇಕಾಗುತ್ತೆ. 75ನ 13ರಿಂದ ಡಿವೈಡ್ ಮಾಡಿ 10 ಬರಬೇಕು ರಿಮೈಂಡರ್. ಎಷ್ಟು ಬರ್ಬೇಕು ಸರ್? 10 ಬರಬೇಕು. ಮಾಡಿ. 13 ಎಷ್ಟು? 13 130, 13 65. ಎಸ್, 13 65, 10 ರಿಮೈಂಡರ್ ಉಳಿತು. ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್. ಇಷ್ಟೇ. ಸ್ಟಾರ್ಟ್ ನೀವು ಏನ್ ಮಾಡ್ಬೇಕು ಅಂದ್ರೆ, ಯಾವ ಚಿಕ್ಕ ಸಂಖ್ಯೆ ಅದನ್ನು ಮಾಡಿ. ಚಿಕ್ಕ ಸಂಖ್ಯೆಯಿಂದ ಈಸಿಯಾಗಿ ಭಾಗಿಸ್ಬೋದು ಅಲ್ವಾ ಸರ್? ದೊಡ್ಡ ಸಂಖ್ಯೆಗಿಂತ ಡೈರೆಕ್ಟ್ ಆಗಿ ಹೋಗುವಂತ ದೊಡ್ಡ ಸಂಖ್ಯೆ ಇದ್ರೆ ಸರಿ. ಇಲ್ಲಿ ನಿಮಗೆ ಆಡ್ ನಂಬರ್ಗಳಿವೆ, ಹಂಗಾಗಿ ನಾನು ಹೇಳಿದ್ದು 9ರಿಂದ ಮಾಡಿ ನೋಡಿ. ಎಸ್, ನೆಕ್ಸ್ಟ್ ಬರ್ತೇನೆ. ಇದಂತೂ ಒಂದೇ ಲೈನ್ ಆನ್ಸರ್. ಓಕೆ, ಅದೇ ತುಂಬಾ ಜನ ಫಾರ್ಮುಲಾಗಳ ಹಾಕತ್ತೀರಿ. ನಾನು ಫಾರ್ಮುಲಾಗೆ ಹೋಗ್ಬಿಡಿ ಅಂತೀನಿ, ನಾನು ಕಾನ್ಸೆಪ್ಟ್ ಯೂಸ್ ಮಾಡಿ ಅಂತೀನಿ. ನೋಡಿ, 5,000ಗಳಿಗೆ ಪ್ರತಿ ವರ್ಷಕ್ಕೆ 10ರಂತೆ 2 ವರ್ಷಗಳಿಗೆ ಸಂಯುಕ್ತ ಬಡ್ಡಿ. ಓಕೆ, ಅಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್. ಓಕೆ, ಮತ್ತೆ ಸರಳ ಬಡ್ಡಿ, ಅದರ ವ್ಯತ್ಯಾಸ ಏನು ಅಂತ ಕೇಳಿದ್ದಾನೆ. ಸಿಂಪಲ್ ಕ್ವಶನ್ಸ್ ಅಲ್ಲಿ ನೋಡ್ತಾನೆ. 5,000 10 500 50 ರೂಪಾಯಿ ಇಸ್ ದ ರೈಟ್ ಆನ್ಸರ್ ಅಲ್ವಾ ಸರ್? ಅಷ್ಟೇ, ಕಾಮ್ಕತ್ತಮ್. ಹೆಂಗೆ ಸರ್? ಸಿಂಪಲ್ ಸರ್. ಇಲ್ಲಿ ನೋಡಿ, 5,000 ರೂಪಾಯಿ ಇದೆ ಸರ್. ಸಿಂಪಲ್, ನಮ್ಗೆ ಗೊತ್ತಲ್ಲ ನಮ್ದು ಕಾನ್ಸೆಪ್ಟ್. 1 ವರ್ಷ 2 ವರ್ಷ ಸರ್. ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್? 10% ರೇಟ್ ಆಫ್ ಇಂಟ್ರೆಸ್ಟ್ ಹೇಳ್ತಾ ಇದ್ದಾನೆ. 5,000ಕ್ಕೆ 10% ಇಲ್ಲಿ ಒಂದು ಚುಕ್ಕಿ ಇಡಿ ಅಂತ ಹೇಳ್ತೀನಿ, 500 ರೂಪಾಯಿ ಬರುತ್ತೆ. ಓಕೆ, ನೆಕ್ಸ್ಟ್ 2ನೇ ವರ್ಷ, ಇದು 1 ಇಯರ್, ಇದು 2nd ಇಯರ್. 2ನೇ ವರ್ಷಕ್ಕೆ ಎಷ್ಟು ಸರ್? 5,000ಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಯಾವುದು ಸರ್? ಇದು SI 500. ಇದು ಎಷ್ಟು? ಯಾವುದು ಸರ್? ಇದು ಸಿಂಪಲ್ ಇಂಟ್ರೆಸ್ಟ್, ಸರಳ ಬಡ್ಡಿ. ಕಾಂಪೌಂಡ್ ಇಂಟ್ರೆಸ್ಟ್ ಏನು? ಬಡ್ಡಿಗೆ ಬಡ್ಡಿ. 2 ವರ್ಷಕ್ಕೆ ಮಾತ್ರ, 1 ವರ್ಷಕ್ಕೆ ಕಾಂಪೌಂಡ್ ಇಂಟ್ರೆಸ್ಟ್ ಬರಲ್ಲ. ಓಕೆ, 2 ವರ್ಷ ತಗೊಂಡ್ರೆ ಮಾತ್ರ ನಿಮಗೆ ಚಕ್ರ ಬಡ್ಡಿ, ಕಾಂಪೌಂಡ್ ಇಂಟ್ರೆಸ್ಟ್ ಬರೋದು. ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಏನು? ಈ 500 ರೂಪಾಯಿ ಬಡ್ಡಿಗೆ ಬಡ್ಡಿ ಹಾಕಬೇಕು. ಓಕೆ, ಸಿಂಪಲ್ ಇಂಟ್ರೆಸ್ಟ್ ಸೇಮ್ 500 ಬರುತ್ತೆ, 1,000 ರೂಪಾಯಿ ಬರುತ್ತೆ. ಕಾಂಪೌಂಡ್ ಇಂಟ್ರೆಸ್ಟ್ ಏನಾಗುತ್ತೆ? ಈ 500 ಬಡ್ಡಿ, 500ಕ್ಕೆ ಎಷ್ಟು ಸರ್? 10%, ಸೇಮ್ ಅದೇ 10%. ನೆಕ್ಸ್ಟ್ ಇಯರ್ಗೆ 2nd ಇಯರ್ ಎಷ್ಟಾಗುತ್ತೆ? ಇಲ್ಲಿ ಒಂದು ಚುಕ್ಕಿ ಇಡಿ, ಅಂದ್ರೆ ಎಷ್ಟು ಸರ್? 50 ರೂಪಾಯಿ. ಅಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟು? 50 ರೂಪಾಯಿ ಡಿಫ್ರೆನ್ಸ್ ಬರ್ತಾ ಇದೆ. ಅಂದ್ರೆ ಕೂಡಿ ಕಾಂಪೌಂಡ್ ಇಂಟ್ರೆಸ್ಟ್ 500 ಪ್ಲಸ್ 50 ಅಂದ್ರೆ 1,050. ಡಿಫ್ರೆನ್ಸ್ ಎಷ್ಟು ಸರ್? ಇದೆರಡರ ನಡುವೆ 50 ರೂಪಾಯಿ ಡಿಫ್ರೆನ್ಸ್. ಅದನ್ನ ಇಲ್ಲಿ ಹಾಕಿದ್ವಿ. ಸಿಂಪಲ್ ಸರ್, ಕಾನ್ಸೆಪ್ಟ್ ಮೆಥಡ್. ಯಾಕೆ ತಲೆ ಕೆಡ್ಸ್ಕೊಳ್ಳೋದಿದೆಯಾ ಇದರಲ್ಲಿ? ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಹೆಂಗಾರೋ ಬರೀರಿ, ಬರೆಯೋದು ಇಂಪಾರ್ಟೆಂಟ್ ಅಲ್ಲ. ನೀಟಾಗಿ ಬರೀಬೇಕು, ಗಲೀಜಾಗಿ ಬರೀಬೇಕು, ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಕಾನ್ಸೆಪ್ಟ್ ಇಸ್ ಇಂಪಾರ್ಟೆಂಟ್. ಓಕೆ, ಫೈನ್ ಸರ್. ನೆಕ್ಸ್ಟ್ ಬನ್ನಿ. ವಾಟ್ ಈಸ್ 1 ಸೆಕೆಂಡ್ ಇನ್ ಡೆಸಿಮಲ್ ಫಾರ್ಮ್ ಆಫ್ ಎನ್ ಅವರ್? ಓಕೆ, ತುಂಬಾ ಕನ್ಫ್ಯೂಸ್ ಮಾಡಿದ್ದಾನೆ, ಬಟ್ ಈಸಿ ಇದು. 1 ಸೆಕೆಂಡ್ ಗಂಟೆಯ ದಶಮಾಂಶದಲ್ಲಿ ಎಷ್ಟು ಅಂತ ಡೆಸಿಮಲ್ ಹೇಳ್ಬೇಕು ಸರ್. ಈಗ 1 ಗಂಟೆ ಅಂದ್ರೆ ಸೆಕೆಂಡ್ ಎಷ್ಟು ಸರ್? 1 ಗಂಟೆಗೆ 60 ನಿಮಿಷ ಸರ್ ಅಲ್ವಾ? 60 ನಿಮಿಷ. ಸೆಕೆಂಡ್ ಎಷ್ಟು ಸರ್? ಇಂಟು 60 ಸೆಕೆಂಡ್ಸ್. ಸೊ ಎಷ್ಟಾಯ್ತು ಸರ್? 60 33,600 ಸೆಕೆಂಡ್ ಅಲ್ವಾ ಸರ್? ಇಲ್ಲಿ 1 ಸೆಕೆಂಡ್ ಗಂಟೆಗೆ ಹೇಳ್ಬೇಕು ಅಂದ್ರೆ 1 ಗಂಟೆಗೆ ಎಷ್ಟು ಸರ್ ಸೆಕೆಂಡ್ಸು? 1/3600. ಇದನ್ನ ಮಾಡಿದ್ರೆ ಕಾಮ್ ಖತಮ್. ನೋಡಿ, 1 ದಿನ 3600 ಮಾಡಕ್ಕಾಗಲ್ಲ. ಏನ್ ಮಾಡ್ತೀರಾ ನೋಡಿ? ಸಿಂಪಲ್ ಸರ್, ಅದು 3600 ಒಂದಿದೆ. ಫಸ್ಟ್ ಏನ್ ಮಾಡ್ತೀನಿ? ಪಾಯಿಂಟ್ ಹಾಕೋತೀನಿ, 0 ಪಾಯಿಂಟ್. ಈ ಕಡೆ 0, ಸುಮ್ಮನೆ ಅದು ಗೊತ್ತಾಗ್ಲಿ ಅಂತ ಅಷ್ಟೇ. ಪಾಯಿಂಟ್ ಇಡಬೇಕು ಫಸ್ಟ್, ಅರ್ಥ ಆಗುತ್ತೆ. 3600 ಆಗಲ್ಲ. ಯಾವಾಗ ಸರ್ 3600 ಭಾಗಿಯಾಗೋದು ಅಂದ್ರೆ 3600ಕ್ಕಿಂತ ಜಾಸ್ತಿ ಇರಬೇಕು. ಜಾಸ್ತಿ ಅಂದ್ರೆ ಎಷ್ಟು? 1000 ಇರಬೇಕು. 1,000 ಆಗಲ್ಲ, ಇನ್ನೊಂದು 0 ಹಾಕತ್ತೀನಿ. 100 ಆಯ್ತು, ಆಗಲ್ಲ, ಇನ್ನೊಂದು 0 ಹಾಕೋತೀನಿ.
1000 ಆಯ್ತು, ಆಗಲ್ಲ ಇನ್ನೊಂದು 0 ಹಾಕೋತೀನಿ, ಆಗ 10,000. ಆವಾಗ ಆಗುತ್ತೆ ನೋಡಿ, ಇಲ್ಲಿ 10,000 ಇದ್ದಾಗ 3,600 10,000 ಹೆಂಗಾಗುತ್ತೆ ಸರ್? 2 ಸಲ ಆದ್ರೆ 3 7,200 ಆಗುತ್ತೆ. 3 ಸಲ ಮಾಡಿದ್ರೆ 10,000ಕ್ಕಿಂತ ಜಾಸ್ತಿ ಆಗುತ್ತೆ. ಅಂದ್ರೆ ಇಲ್ಲಿ 2 ಬರಬೇಕು. 2 ಬಂದ್ರೆ ಎಷ್ಟು ಸರ್? 7,200 ಅಲ್ಲ ಸರ್? ಇಷ್ಟೇ, ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ. ಯಾಕೆ ಸರ್? ನೋಡಿ, ಈಗ ನನ್ಗೆ ಏನ್ ಬಂತಿಲ್ಲಿ 0.002 ಮಾಡಿದೆ. ಇನ್ನು ಮುಂದೆ ಮಾಡೋದು ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ? ನಮಗೆ 3 0 ಪಾಯಿಂಟ್ ಆದ್ಮೇಲೆ 3 0 ಇರ್ಬೇಕು, ಆಮೇಲೆ 2 ಇರ್ಬೇಕಂತ ಆಪ್ಷನ್ ಯಾವುದು? ಇಲ್ಲಿ ಪಾಯಿಂಟ್ ಆದ್ಮೇಲೆ 2 0 ಇದೆ, 2 ಇದೆ, ಸೊ ಇದು ಗಾನ್ ಕೇಸು. ಪಾಯಿಂಟ್ ಆದ್ಮೇಲೆ 1 0 ಇದೆ, ಗಾನ್ ಕೇಸು. ಪಾಯಿಂಟ್ ಆದ್ಮೇಲೆ 3 0 ಆದ್ಮೇಲೆ 1 ಇದೆ, ಗಾನ್ ಕೇಸು. ಪಾಯಿಂಟ್ ಆದ್ಮೇಲೆ 3 0 ಇದೆ, 2 ಇದೆ, ದಿಸ್ ಇಸ್ ದ ರೈಟ್ ಆನ್ಸರ್. ಬಂದಿರೋದು ಇದು, ನಿಮಕ್ಕಿಂತ ಮುಂದೆ ಮಾಡೋದೇ ಬೇಕಾಗಿಲ್ಲ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಇಷ್ಟೇ. ಎಷ್ಟು ಸರ್? 0.002 ಇಷ್ಟೇ ಮಾಡ್ಬೇಕಾಗಿರೋದು. ನೀವು ಮುಂದೆ ಇನ್ನೆಷ್ಟಾರು 7 ಇದೆಯಾ 8 ಇದೆಯಾ ಏನಾರು ಇತ್ಕೊಳ್ಳಿ, ನಮ್ಗೊಂಚೂರು 3 0 ಪಾಯಿಂಟ್ ಆದ್ಮೇಲೆ ಬರ್ಬೇಕು, ಗೊತ್ತಾಯ್ತಲ್ವಾ? 3 0 ಇರೋದು ಇದೊಂದು ಆಪ್ಷನ್ ಇದೆ, ಇದೊಂದು ಆಪ್ಷನ್ ಇದೆ, 2 ಅಂತೂ ಅಲ್ವೇ ಅಲ್ಲ ಅಂತ ಹಾಕ್ಬೋದು. ಆಮೇಲೆ 3 0 ಆಮೇಲೆ 2 ಬಂತು, ಇಲ್ಲಿ 1 ಇದೆ, ಇದು ಅಲ್ವೇ ಅಲ್ಲ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್, 3ನೇದು ಆಪ್ಷನ್. ಕಾಮನ್ ಸೆನ್ಸ್, ಸ್ಮಾರ್ಟ್ ವೇ. ಕ್ಯಾಲ್ಕುಲೇಷನ್ ಮಾಡೋದೇ ಬೇಡ, ಹಂಗೆ ಇವೆಲ್ಲ ಅಷ್ಟೇ, ಕ್ಯಾಲ್ಕುಲೇಷನ್ ಮಾಡೋದೇ ಬೇಡ. ಇನ್ನೂ ಒಂದಿದೆ ಬೇಕಾದ್ರೆ ಮುಂದೆ ತೋರಿಸ್ತೀನಿ ನಿಮಗೆ. ಕ್ವಶನ್ಸ್ಗಳು ಎಷ್ಟು ಚೆನ್ನಾಗಿವೆ, ಈಸಿ ಇವೆ. ನೀವು ಪೆನ್ ಅಂಡ್ ಪೇಪರ್ ಇಲ್ಲದೆ ಮಾಡ್ತಕ್ಕಂಥದ್ದು ಇದನ್ನ. ಬಟ್ ನಾನು ನಿಮಗೆ ಎಲ್ಲರಿಗೂ ಅರ್ಥ ಆಗಲಿ ಅಂತ ಒಂದು 3-4 ಲೈನ್ ಬರೀತೀನಿ ಅಷ್ಟೇ. ನೆಕ್ಸ್ಟ್ ನೋಡಿ, ಅರುಣ್ ದಕ್ಷಿಣ ಕಡೆಗೆ ಚಲ ನಿಮ್ಗೆ ಗೊತ್ತಿರಬೇಕು, ದಕ್ಷಿಣ ಉತ್ತರ, ಇದು ಉತ್ತರ ಸರ್. ಈ ಕಡೆ ಬಂದ್ರೆ ದಕ್ಷಿಣ, ಈ ಕಡೆ ಬಂದ್ರೆ ಪಶ್ಚಿಮ, ಈ ಕಡೆ ಬಂದ್ರೆ ಪೂರ್ವ ಸರ್. ಫೈನ್. ಅರುಣ್ ದಕ್ಷಿಣ ಕಡೆಗೆ ಚಲಿಸಲು ಆರಂಭಿಸ್ತಾನೆ. ಓಕೆ, ಇಲ್ಲೆಲ್ಲೋ ಇದ್ದಾನೆ ಸರ್, ಒಂದು ದಕ್ಷಿಣ ಕಡೆ ಹೋಗ್ತಾನೆ. ಹಿಂಗೆ ದಕ್ಷಿಣ ಎಷ್ಟು? 20 ಕಿಲೋಮೀಟರ್. ಓಕೆ, 20 ಕಿಲೋಮೀಟರ್ ಬಂದ ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಒಂದು. ಓಕೆ, ಆತನ ಎಡಗಡೆಗೆ 2 ಬಾರಿ ತಿರುಗ್ತಾನೆ, ಮತ್ತೆ 20 ಮೀಟರ್ಗಳು ಪ್ರತಿ ಸಲ ಚಲಿಸ್ತಾನೆ. ಅವನ ಎಡಗಡೆ ಅಂದ ತಕ್ಷಣ ಇಲ್ಲಿ ಹೆಂಗೋ ಮಾಡೋದ್ರ ಆರೋ ಮಾರ್ಕ್ ಕಡೆ ನೀವು ಮುಖ ಮಾಡಿ ನಿಂತ್ಕೊಂಡ್ರೆ ಅವನ ಎಡಗಡೆ ಎಲ್ಲಾಗತ್ತೆ, ಈ ಕಡೆ ಆಗತ್ತೆ. ಎಷ್ಟು? 20 ಕಿಲೋಮೀಟರ್ ಹೋಗ್ತಾನೆ. ಪುನಃ 2 ಸಲ ಅಂತ ಹೇಳಿದಾನೆ. ಈ ಆರೋ ಮಾರ್ಕಲ್ಲಿ ಹೋಗ್ತಾ ಇದ್ದಾನೆ ಅಂದ್ರೆ ಅವನ ಎಡಗಡೆ ಅಂದ್ರೇನು? ಇಲ್ಲಿಂದ ಬರ್ತಾನೆ. ಇದು 20 ಕಿಲೋಮೀಟರ್. 1 ಸೆಕೆಂಡ್, ಸ್ಟ್ರೈಟ್ ಆಗಿ ಬರೆಯೋಣ. ಓಕೆ, ಕರೆಕ್ಟಾಗಿ 20 ಕಿಲೋಮೀಟರ್ ನೋಡಿ. ಇದು 20 ಇದೆ, ಇದು 20 ಇದೆ, ಒಂದೇ ಲೈನ್ ಅಲ್ಲಿ ಇರ್ತಾರೆ ಅಂತ ಅರ್ಥ ಆಯ್ತು. ಇಲ್ಲಿ 20 ಇದೆ. ಈಗ ಅವನು ಪ್ರಾರಂಭಿಕ ಬಿಂದುವಿಂದ ಎಷ್ಟು ದೂರಲ್ಲಿದ್ದಾನೆ ಹಾಗೂ ಆರಂಭಿಕ ಬಿಂದುವಿಂದ ಯಾವ ದಿಕ್ಕಲ್ಲಿದ್ದಾನೆ? ನೋಡಿ, ಪ್ರಾರಂಭಿಕ ಬಿಂದು ಇದು ಸ್ಟಾರ್ಟಿಂಗ್ ಪಾಯಿಂಟ್. ಎಷ್ಟು ದೂರದಲ್ಲಿದ್ದಾನೆ ಸರ್ ಅವನೀಗ? ಇಲ್ಲಿಂದ ಡೈರೆಕ್ಟ್ ಆಗಿ ಇಲ್ಲೇ ಇದೆ ಅಂತಾನೆ. ಹಿಂಗ್ ಹೋದ್ರೆ ಸ್ಟ್ರೈಟ್ ಆಗಿ 20 ಕಿಲೋಮೀಟರ್ ಸಿಕ್ತಂತಾನೆ ಅವನು. ಎಸ್, ಯಾವ ದಿಕ್ಕಿದು? ಈ ಕಡೆ ಇಲ್ಲಿದ್ದಾನೆ ಅಂದ್ರೆ ಇದು ಯಾವ ದಿಕ್ಕಿದು? ನಾನು ಇಲ್ಲಿ ಹೇಳಿದೆ, ಇದು ಯಾವ್ದು ಸರ್? ಈ ಕಡೆ ದಿಕ್ಕು ಪೂರ್ವ. 20 ಕಿಲೋಮೀಟರ್ ಪೂರ್ವ ಇದೆಯಾ? ಇದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಅವನಿರೋದು ಈಗ ಎಂಡಿಂಗ್ ಪಾಯಿಂಟ್ ಇದು. ಯಾವ ದಿಕ್ಕಿದು? ಈ ದಿಕ್ಕಿಗೂ ವಿತ್ ರೆಸ್ಪೆಕ್ಟ್ ಟು ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಇದು ಈ ಕಡೆಯಿಂದ ಸ್ಟ್ರೈಟ್ ಆಗಿದ್ದಾನೆ ಅಂದ್ರೆ ಪೂರ್ವಕ್ಕಿದ್ದಾನೆ. ಇಲ್ಲಿ ನೋಡಿದ್ರೆ 20 ಕಿಲೋಮೀಟರ್ ಕರೆಕ್ಟ್ ಆಗಿದೆ. ಇದು ದೂರ ಸಮವಾಗಿ ಬಂದು ನಿಂತಿದ್ದಾನೆ, ಸಮಾಂತರವಾಗಿ. ನೆಕ್ಸ್ಟ್ ಬನ್ನಿ ನೋಡಿ, ಈ ತರದ್ದು ಪ್ರತಿ ಎಕ್ಸಾಮ್ ಅಲ್ಲಿ ಬರ್ತಾರೆ ಲಾಸ್ಟ್ 1 ಇಯರ್ ಇಂದ. ಪಕ್ಕ ಎಕ್ಸಾಮ್ಗೆ ಬರುತ್ತಿದೆ. ಇದು ಈಸಿ ಇದೆ ತುಂಬಾ. ಈ ತರದ್ದು ಎಷ್ಟು ಸಲ ಕೇಳೋರು ಈಸಿಯಾಗಿ ಮಾಡ್ಬೋದು ನೋಡಿ. ಸಿಂಪಲ್ ಸರ್. ನೋಡಿ, ಇಲ್ಲಿ ಫೆಬ್ರವರಿ ಕೊಟ್ಟಿಲ್ಲ, ಖುಷಿ ಪಡಿ. ಫೆಬ್ರವರಿ ಕೊಟ್ರೆ ನೀವು ಆ ಇಯರ್ ಲೀಪ್ ಇಯರ್ ಏನು ಅಂದ್ರೆ, ಲೀಪ್ ಇಯರ್ ಆದ್ರೆ 1 ದಿನ ಎಕ್ಸ್ಟ್ರಾ ಸೇರಿಸ್ಕೋಬೇಕಾಗುತ್ತೆ, 29 ದಿನ. ಓಕೆ, ಕೊಟ್ಟಿಲ್ಲ. ಅಲ್ಲಿ ಮಾರ್ಚ್ ಇಂದ ಕೊಟ್ಟಿದ್ದಾನೆ, ಸೆಪ್ಟೆಂಬರ್ ತನಕ ಕೊಟ್ಟಿದ್ದಾನೆ. ನೋ ಪ್ರಾಬ್ಲಮ್ ಸರ್. ಇಲ್ಲಿ ನಿಮಗೆ ಪ್ರತಿ ಒಂದು ತಿಂಗಳು ಎಷ್ಟು ದಿನ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಜನವರಿ 30, ಫೆಬ್ರವರಿ 28 ಅಥವಾ 29, ಮಾರ್ಚ್ 31, ಅದೆಲ್ಲ ನಿಮ್ಗೆ ಗೊತ್ತಿರಬೇಕು. ಈಗ 2ನೇ ಮಾರ್ಚ್ 2024 ಶನಿವಾರ ಆಗಿದೆ. 2ನೇ ಸೆಪ್ಟೆಂಬರ್ 2024 ಯಾವ ದಿನ ಬೀಳುತ್ತೆ ಅಂತ ಸರ್? ಸಿಂಪಲ್ ಸರ್. ಮಾರ್ಚ್ ಅಲ್ಲಿ ಒಟ್ಟು 31 ದಿನ ಇದೆ. ಇಲ್ಲಿ 2ನೇ ತಾರೀಕಿದೆ. 31 - 2 ಮಾಡಿದ್ರೆ ಟೋಟಲ್ ಉಳಿದು 29 ದಿನ ಉಳಿತು. ಓಕೆ, 29 ದಿನ ಉಳಿತು. ಓಕೆ, ಮಾರ್ಚ್ ಆಯ್ತಲ್ವಾ? ನೆಕ್ಸ್ಟ್ ಏನು ಸರ್? ಏಪ್ರಿಲ್. ಆಮೇಲೆ ಏನ್ ಬರುತ್ತೆ? ಏಪ್ರಿಲ್ ಆದ್ಮೇಲೆ ಮೇ, ಆಮೇಲೆ ಏಪ್ರಿಲ್ ಮೇ, ಆಮೇಲೆ ಜೂನ್, ಆಮೇಲೆ ಜುಲೈ, ಆಮೇಲೆ ಆಗಸ್ಟ್, ಸೆಪ್ಟೆಂಬರ್ 2 ದಿನ ಅಷ್ಟೇ, ಅದನ್ನ ಬಿಟ್ಬಿಡಿ. ಈಗ ಏಪ್ರಿಲ್ ಎಷ್ಟು ದಿನ ಬರುತ್ತೆ ಸರ್? ಮಾರ್ಚ್ 31 ಅಂದ್ರೆ ಏಪ್ರಿಲ್ 30, ಮೇ 31 ಬರುತ್ತೆ, ಜೂನ್ 30, ಜುಲೈ 31, ಆಗಸ್ಟ್ ನೋಡಿ. ಇದೆರಡು ಕಂಟಿನ್ಯೂಸ್ಲಿ ಜುಲೈ ಮತ್ತು ಆಗಸ್ಟ್ 31 ಬರುತ್ತೆ. ಓಕೆ, ಕ್ಯಾಲೆಂಡರ್ ತೆಗೆದು ನೋಡ್ಕೊಳ್ಳಿ ಒಂದ್ಸಲ. ಸೊ ಇವಾಗ ಇದನ್ನು ಇದು ಕೂಡಿದ್ರೆ ಎಷ್ಟು ದಿನ ಆಯ್ತು ಸರ್? ಕೂಡಿದ್ರೆ ಎಷ್ಟು ದಿನ ಆಯ್ತು? 30, 30, 60, 60, 120, 150 ಪ್ಲಸ್ 1, 2, 3 153 ದಿನ ಆಯ್ತು. ಓಕೆ, ಇನ್ ಸೆಪ್ಟೆಂಬರ್ 2 ದಿನ. ಓಕೆ, ಸೆಪ್ಟೆಂಬರ್ 2 ಡೇಸ್. ಸೊ ಈಗ ಏನಾಯ್ತು? ಈ 3 ಕೂಡಿ ಎಷ್ಟು ಸರ್? 29 ಪ್ಲಸ್ 153 ಪ್ಲಸ್ 2, ಇದನ್ನ ಕೂಡಿ ಎಷ್ಟಾಯ್ತು ಸರ್? 29, 155. ಓಕೆ, ಪ್ಲಸ್ 30.
155 30 ಅಂದರೆ 165 75 85 ಅಂದರೆ 184 ಡೇಸ್ ಆಗುತ್ತೆ ಅಲ್ವಾ ಸರ್? ಇಷ್ಟು ಡೇಸ್ ಆಗುತ್ತೆ. ಒಂದು ವಾರಕ್ಕೆ ಎಷ್ಟು ದಿನಗಳು? /7 ಮಾಡಿ ಒಂದು ವಾರಕ್ಕೆ 7 ಡೇಸ್. 7ರಿಂದ ಬಾಕ್ಸಿ ಅದನ್ನು. ಎಷ್ಟಾಯ್ತು ಸರ್ ಇದನ್ನು? 7 ಒಂದ್ಲಿ 7 ಎರಡ್ಲಿ 14 44 ಆಯಿತು. 7 5 35 7 6ಲಿ 42. ಸೊ 2 ಡೇಸ್ ಉಳಿತು. 2 ಡೇಸ್ ಉಳಿತು. 2 ಡೇಸ್ ಶನಿವಾರ ಆದಮೇಲೆ 2 ದಿನ ಅಂದ್ರೆ ಸರ್, ಶನಿವಾರ ಆದಮೇಲೆ ಸರ್, ಶನಿವಾರ ನಂತರ 2 ದಿನ ಅಂದರೆ ಶನಿವಾರ ಆಗಿದ್ರೆ ಅದ್ರ ನೆಕ್ಸ್ಟ್ 2 ಡೇಸ್ ಕೂಡಿದ್ರೆ ಭಾನುವಾರ ಬರುತ್ತೆ, ಆಮೇಲೆ ಸೋಮವಾರ ಬರುತ್ತೆ. ಸೋಮವಾರ ಇಸ್ ದ ರೈಟ್ ಆನ್ಸರ್. 2 ದಿನ, ಶನಿವಾರಕ್ಕೆ 2 ದಿನ ಕೂಡಿಸಿ, ಶನಿವಾರ ಆದ್ಮೇಲೆ ಭಾನುವಾರ, ಭಾನುವಾರ ಆದ್ಮೇಲೆ ಸೋಮವಾರ. ಸೊ 2 ಡೇಸ್. 4th ಇಸ್ ದ ರೈಟ್ ಆನ್ಸರ್. ಮಂಡೇ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಸಿಂಪಲ್ ಸರ್. ಇದೇ ಪ್ಯಾಟರ್ನ್ ಮಾಡಬೇಕು. ನೆಕ್ಸ್ಟ್ ಬರ್ತೀನಿ. ಕೆಳಗಿನ ಸರಣಿಗಳನ್ನು ಪೂರ್ಣಗೊಳಿಸಿ. ಮಾಡ್ತೀರಾ? ನೋಡಿ, ಇದು ಅಲ್ಟಿಮೇಟ್ ಕ್ವಶನ್. ಇದು ಇಲ್ಲಿ ನಿಮಗೆ ಓಕೆ, ಈ ಕ್ವಶನ್ ಬೇಕಾದ್ರೆ ಮುಂದೆ ತಗೋಣ. ಓಕೆ, ಇದೊಂದು ಲಾಸ್ಟ್ ಕ್ವಶನ್ ಮಾಡೋಣ, ಮುಗಿಸೋಣ. ಇದು ಸಿಂಪಲ್ ಆಗಿದೆ. ಏನ್ ಸಿಂಪಲ್ ಆಗಿದೆ ಅಂದ್ರೆ ನಿಮ್ಗೆ ಏನ್ ಮಾಡಿದ್ದಾನೆ ಅಂತ ಹೇಳ್ತೀನಿ ನೋಡಿ. ಈಗ √13 ಇದೆ. √13 39 ಹೆಂಗಾಗುತ್ತೆ ಅವನ್ನೇ ಕೇಳಿ. √39 ಆಗ್ಬೇಕಾರೆ ಅಲ್ಲಿ ಏನಾರ ಆಡ್ ಮಾಡಬೇಕು. ಇಲ್ಲಿ ನೋಡಿದ್ರೆ √13 ಇದೆ ಹೇಗೇನ್ ಅಂದ್ರೆ 3ನ್ನ ರೂಟಿಂದ ಹೊರಗಡೆ ತೆಗಿನ ಸ್ಕ್ವೇರ್ ರೂಟಿಂದ. ಸೊ ಓಕೆ, ಅದಕ್ಕೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಈಗ √13 ಇರೋದು 39 ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳ್ತೀರಾ? ಏನ್ ಮಾಡ್ಬೇಕು? ಐದರ್ ಕೂಡ್ಬೇಕು ಅಥವಾ ಗುಣಿಸ್ಬೇಕು ಅಲ್ವಾ ಸರ್? ಐದರ್ ಕೂಡಬೇಕು ಅಥವಾ ಗುಣಿಸ್ಬೇಕು. ಏನ್ ಮಾಡಿದ್ದಾನೆ ಇಲ್ಲಿ? ಗುಣಿಸಿದಾನೆ. ಇಂಟು √3 ಮಾಡಿದ್ದಾನೆ. ಇಂಟು √3 ಮಾಡಿದ್ರೆ ಏನಾಗುತ್ತೆ? 13 × 3 ಏನಾಯ್ತು ಸರ್? √39. ಓಕೆ, ಇದೆಯಾ? ಇದು ಇದೆ. ನೆಕ್ಸ್ಟ್ ನೋಡಿ, ಅಲ್ಟಿಮೇಟ್ ಆಗಿದೆ ನೋಡಿ. ಇದು √39 ಇದೆ. ಓಕೆ, ಇಂಟು √3 ಮಾಡಿದ್ದಾನೆ ಪುನಃ. ಏನಾಗುತ್ತೆ ಈಗ? 39 × 3 ಅಂದ್ರೆ ಎಷ್ಟಾಗುತ್ತೆ ಸರ್? 117 ಆಗುತ್ತೆ. ಓಕೆ, 117ನ ಹಿಂಗೂ ಬರ್ಕೋಬಹುದು. ಹೆಂಗ್ ಬರ್ಕತ್ತೀರಾ ಸರ್? ಹೆಂಗ್ ಬರ್ಕತ್ತೀರಾ? 9 10 90 9 13 117 ಆಗುತ್ತೆ, ಅಥವಾ 13 9 117 ಆಗುತ್ತೆ. ಸೊ ಇದನ್ನ 9 ಸ್ಕ್ವೇರ್ ರೂಟ್ ತೆಗೆದ್ರೆ 3 ಆಗುತ್ತೆ. 3√13 ಆಗುತ್ತೆ. ಇದೇ ಇಲ್ಲಿ, ಇದೇ ಇಲ್ಲಿ ನೋಡಿ. ನೆಕ್ಸ್ಟ್ ಏನೋ ಈ 3√13 ನೋಡಿ, ಇಲ್ಲಿ ಏನ್ ಮಾಡಿಲ್ಲ, ಬರೀ ಇಂಟು √3 ಮಾಡ್ತಿರೋದು ಅಷ್ಟೇ ಅವನು. ಆಗ ಏನಾಗುತ್ತೆ? ಇದು 3 ಸ್ಕ್ವೇರ್ ರೂಟ್ ಆಫ್ 3 × 3 ಮಾಡಿದ್ರೆ 3 ಸ್ಕ್ವೇರ್ ರೂಟ್ ಆಫ್ 13 ಅಲ್ವಾ ಸರ್? ಇದು 13. ಓಕೆ, 13 × 3 ಮಾಡಿದ್ರೆ 39 ಆಯ್ತು. ಇದೆಯಾ ಇಲ್ಲಿ? ಇದೆ. ನೆಕ್ಸ್ಟ್ ಅದೇ 3√39ಗೆ ಇಂಟು √3 ಮಾಡಿ ಏನ್ ಬರುತ್ತೆ? ದಟ್ ಇಸ್ ದ ಆನ್ಸರ್. ಎಲ್ಲದಕ್ಕೂ ಇಂಟು √3 ಮಾಡ್ತಾ ಇರೋದಷ್ಟೇ. ಮಾಡಿ ಏನಾಗುತ್ತೆ? ಸಿಂಪಲ್ ಅಲ್ವಾ ಸರ್? ಹೇಗೇನು ಇಲ್ಲಿ ಏನಾಯ್ತು? 39 × 3 ಆಯ್ತು. ಕರೆಕ್ಟಾ? ಈಗೇನಾಯ್ತು? 39 × 3 ನಾವು ಆಲ್ರೆಡಿ ಮಾಡಿದೀವಿ. ಇಲ್ಲಿ ನೋಡಿ ಏನ್ ಬರುತ್ತೆ? 117. 117 ಅಂದ್ರೆ 3 × √3 ಬರುತ್ತೆ ಅಲ್ವಾ ಸರ್? 39 × 3 ಇಲ್ಲಿ ಮಾಡಿದೀವಲ್ಲ ನೋಡಿ, ಇಲ್ಲಿ ಎರಡನೇ ಪೊಸಿಷನ್ ಅಲ್ಲಿ ಏನು? 3 × √3 ಬರುತ್ತೆ. ಇಂಟು 3√13 ಅಂತ ಹಾಕ್ಬೋದು ಅಲ್ವಾ? ಇದನ್ನೇನ್ ಮಾಡ್ಬೋದು? 9 3 3ಲಿ 9 × √13 ಅಂತ ಹಾಕ್ಬೋದು. 9 × √13 ಎಲ್ಲಿದೆ? ಆಪ್ಷನ್ 4 ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಇಷ್ಟೇ ಆನ್ಸರ್. ಇಲ್ಲಿ ಏನ್ ಸರ್ ಮಾಡಿದ್ದಾರೆ? ಪ್ರತಿ ಒಂದಕ್ಕೂ ಇಂಟು √3 ಮಾಡಿರೋದು. ಆಯ್ತಲ್ಲ? ಪ್ರತಿ ಒಂದಕ್ಕೂ ಇಂಟು √3 ಮಾಡಿರೋದು. ದಟ್ ಈಸ್ ದ ಕಂಡೀಷನ್. ಫೈನ್ ಸರ್. ನೆಕ್ಸ್ಟ್ ಹೋಗ್ತೀನಿ ಬನ್ನಿ. ಇದು ನೋಡಿ, ಇದು ಅಲ್ಟಿಮೇಟ್ ಕ್ವಶನ್. ಒಂದು ವಿಮಾನವು ತನ್ನ ಪ್ರಾರಂಭಿಕ ವೇಗವನ್ನು 60 km/h ಹೆಚ್ಚಿಸಿದಾಗ 1200 km ಅಂತರವನ್ನು ಕ್ರಮಿಸಲು 1 ಗಂಟೆ ಕಡಿಮೆ ಅವಧಿಯನ್ನು ತೆಗೆದುಕೊಳ್ಳಲಾಗುತ್ತದೆ. ಹಾಗಾದ್ರೆ ವಿಮಾನದ ಪ್ರಾರಂಭಿಕ ವೇಗವೆಷ್ಟು? ಅಂದ್ರೆ ಒಂದು ವಿಮಾನ ಎಷ್ಟೋ ಗಂಟೆಲಿ ಹೋಗ್ತಾ ಇದೆ ಸರ್ ಪರ್ ಅವರ್ ಕಿಲೋಮೀಟರ್ಗೆ. ಫಾರ್ ಎಕ್ಸಾಂಪಲ್ 1 ಅವರ್ಗೆ 100 km/h 100 km ಸ್ಪೀಡಲ್ಲಿ ಹೋಗ್ತಾ ಇದೆ ಅನ್ಕೊಳ್ಳೋಣ. ಓಕೆ, ಇಲ್ಲ ಆಪ್ಷನ್ 100 ಇಲ್ಲ, 150 ಹೋಗ್ತಾ ಇರ್ಬೋದು, 240 ಹೋಗ್ತಾ ಇರ್ಬೋದು. ಕಂಡುಹಿಡಿಬೇಕು ಅದನ್ನ. ಆದ್ರೆ ಅವನ್ ಏನ್ ಮಾಡ್ತಾನೆ? ಪ್ರತಿ ಗಂಟೆಗೆ 60 km ಅಷ್ಟು. ಈಗ 100 ಹೋಗ್ತಾ ಇದ್ರೆ 160 ಮಾಡ್ತಾನೆ. ಒಟ್ಟು 1200 km ಹೋಗ್ಬೇಕು ಅವನು. 60 km/h ಜಾಸ್ತಿ ಮಾಡ್ತಾನೆ. 100 ಹೋಗ್ತಾ 160 ಮಾಡ್ತಾನೆ.
ಹಾಗಾದ್ರೆ 1 ಗಂಟೆ ಕಡಿಮೆ ಅವಧಿಯಲ್ಲಿ ತೆಗೆದುಕೊಳ್ತಾನ ಆ ಒಂದು 1200 ಕಿಲೋಮೀಟರ್ ಹೋಗಕ್ಕೆ. ಹಾಗಾದ್ರೆ ಸ್ಟಾರ್ಟಿಂಗ್ ಹೋಗ್ತಿತ್ತಲ್ಲ ಅದು ವೇಗ ಎಷ್ಟು ಅಂತ ಕೇಳಿದಾನಷ್ಟೇ. ಅದರ ವೇಗ ಎಷ್ಟು ಅಂದ್ರೆ ಸ್ಟಾರ್ಟಿಂಗ್ ಹೋಗ್ತಿರೋ ಸ್ಪೀಡ್ ಎಷ್ಟು ಅಂತ ಕೇಳಿದಾನೆ. ಸರ್ ಇಲ್ಲಿ ನಿಮ್ಗೆ ಒಂದು ಫಾರ್ಮುಲಾ ಜ್ಞಾಪಕ ಇರಬೇಕು. ಟಿ ಏನು ಸರ್? ಟಿ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್, ಟೈಮ್ ಈಸ್ ಈಕ್ವಲ್ ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದು ಗೊತ್ತಿದ್ರೆ ಆರಾಮಾಗಿ ಸಾಲ್ವ್ ಮಾಡಬಹುದು ಅಲ್ವಾ ಸರ್? ಇದು ನಾರ್ಮಲ್ ಫಾರ್ಮುಲಾ ಗೊತ್ತಿರುತ್ತೆ, ಸ್ಪೀಡು ಟೈಮು ಡಿಸ್ಟೆನ್ಸ್ ಬಗ್ಗೆ ನಿಮಗೆ. ಓಕೆ, ಇಲ್ಲಿ ಏನ್ ಕೊಟ್ಟಿದೆ ನಮಗೆ ಇಂಪಾರ್ಟೆಂಟ್ ಒಂದು ಕಂಡೀಷನ್ ಏನು? ಇಟ್ ಟೇಕ್ಸ್ 1 hour ಲೆಸ್ ಟು ಕವರ್ ಎ ಡಿಸ್ಟೆನ್ಸ್ ಆಫ್ 200 ಕಿಲೋಮೀಟರ್. ಅಂದ್ರೆ ನಾರ್ಮಲ್ ಸ್ಪೀಡ್ ಹೋಗ್ಬೇಕಾದ್ರೆ ಸೆಕೆಂಡ್ ಸ್ಪೀಡ್ ಅಂದ್ರೆ ಒಂದು ಸ್ಪೀಡಲ್ಲಿ ಹೋಗ್ತಾ ಇರ್ತಾನೆ, ಆ ಒಂದು ಟೈಮಲ್ಲಿ ರೀಚ್ ಆಗ್ತಾನೆ. ಅವ್ನು 60 ಕಿಲೋಮೀಟರ್ ಜಾಸ್ತಿ ಮಾಡಿದಾಗ 1 hour ಲೆಸ್ ಅಂದ್ರೆ T1 ಮೈನಸ್ T2 ಇಸ್ ಈಕ್ವಲ್ ಟು 1 hour. ಇದನ್ನ ಅವ್ನು ಕೊಟ್ಟಿದ್ದಾನೆ ಸರ್. ಸೊ T1 ಮೈನಸ್ T2 ಅಂದ್ರೆ ಏನು ಬರ್ಕತೀನಿ ಇಲ್ಲಿ. T1 ಮೈನಸ್ T2 ಇಸ್ ಈಕ್ವಲ್ ಟು 1 hour. T1 ಅಂದ್ರೆ D1 ಬೈ S1. ಡಿಸ್ಟೆನ್ಸ್ ಇಸ್ ಸೇಮ್ ಅಲ್ವಾ ಸರ್? D1 ಬೈ S1 ಅಲ್ವಾ? ಇದು ಕಂಡೀಷನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. D ಬೈ S ಅಂದ್ರೆ ಏನು? ಡಿಸ್ಟೆನ್ಸ್ ಇಸ್ 1200 ಕಿಲೋಮೀಟರ್ ಅಲ್ವಾ? ಸ್ಪೀಡ್ ಏನು? ಮೊದಲನೇದು ನಮ್ಗೆ ಗೊತ್ತಿಲ್ಲ. ಸ್ಪೀಡ್ ಇನಿಷಿಯಲ್ ಸ್ಪೀಡ್ ಅಂತ ಏನ್ ಕರಿತೀವಿ, ಓಕೆ, ಅದು ನನಗೆ ಗೊತ್ತಿಲ್ಲ. ಅದನ್ನ ಎಕ್ಸ್ ಅಂತ ಇಟ್ಕೋತೀನಿ ನಾನು, ಎಕ್ಸ್ ಅಂತ ಇಟ್ಕೋತೀನಿ. ಓಕೆ, ಇನಿಷಿಯಲ್ ಸ್ಪೀಡ್ ಎಕ್ಸ್ ಮೈನಸ್ ಅದೇ ಡಿಸ್ಟೆನ್ಸ್ ಬೈ T2 ಅಂದ್ರೆ ಏನು? ಇದನ್ನ T1 ಮಾಡ್ಕೊಳ್ಳಿ, D1 ಬೈ S1, D2 ಬೈ S. D ಇಸ್ ದ ಸೇಮ್ ಡಿಸ್ಟೆನ್ಸ್. ಓಕೆ, ಹಾಗಾಗಿ 1200. ಓಕೆ, ಮೈನಸ್ ಸ್ಪೀಡ್ ಏನಾಯ್ತು ಇಲ್ಲಿ? ಮೊದಲನೇ ಸ್ಪೀಡ್ ಇನ್ನು 60 ಕಿಲೋಮೀಟರ್ ಜಾಸ್ತಿ ಸೇರಿಸಿದ, ಇಸ್ ಈಕ್ವಲ್ ಟು 1 hour. ಫಿನಿಶ್. ಇದನ್ನು ಸಾಲ್ವ್ ಮಾಡ್ಬೇಕಷ್ಟೇ ನೀವು. 1200 ನ ಹೊರಗಡೆ ತಕೊಂಡ್ರೆ ಏನಾಗುತ್ತೆ? 1 ಬೈ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಪ್ಲಸ್ 60 ಆಗುತ್ತೆ, ಇಸ್ ಈಕ್ವಲ್ ಟು 1 ಆಗುತ್ತೆ. ಸೊ ಇದನ್ನ ನೋಡಿ LCM ತಗೊಳ್ಳಿ. ಎಕ್ಸ್ ಇಂಟು ಎಕ್ಸ್ ಪ್ಲಸ್ 60 ತಗೊಂಡ್ರೆ ಏನಾಗುತ್ತೆ? 1200 ಇದು ಎಕ್ಸ್ ಪ್ಲಸ್ 60 ಮೇಲೆ ಹೋಗುತ್ತೆ, ಎಕ್ಸ್ ಪ್ಲಸ್ 60 ಮೇಲೆ ಹೋಗುತ್ತೆ, ಮೈನಸ್ ಎಕ್ಸ್ ಆಗುತ್ತೆ ಡಿವೈಡ್ ಬೈ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 60 ಇಸ್ ಈಕ್ವಲ್ ಟು 1 ಆಗುತ್ತೆ. ಇದು ನೆಕ್ಸ್ಟ್ ಅಲ್ಲಿ ಬರೆಯೋಣ. ಇಲ್ಲಿ ಮಾಡೋಣ. ಏನಾಗುತ್ತೆ ಇದು? ಇಲ್ಲಿಗೆ ಮಲ್ಟಿಪ್ಲಿಕೇಶನ್ ಮಾಡಿ ಈ ಕಡೆಗೆ. ಬೇಕಾದ್ರೆ ಇಲ್ಲೇ ಬರಿತೀನಿ, ಇಲ್ಲೇ ಬರೆಯೋಣ ಒಂಚೂರು. ಆಮೇಲೆ ಬೇಕಾದ್ರೆ ನೆಕ್ಸ್ಟ್ ಇದಕ್ಕೆ ಹೋಗೋಣ. ಈಗ ಏನಾಗುತ್ತೆ ಇಲ್ಲಿ ಈ ಎಕ್ಸ್ ಕ್ಯಾನ್ಸಲ್ ನೋಡಿ. ಇದು ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಇದೆ, ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ ಅಲ್ವಾ? ಆಮೇಲೆ ಇಲ್ಲಿ ಇನ್ನೊಂದೇನಂತಂದ್ರೆ ಬರೀ 60 ಉಳ್ಕೊಳ್ಳುತ್ತೆ ಮೇಲ್ಗಡೆ. ಇಲ್ಲೇನಿದೆ? ಎಕ್ಸ್ ಇದೆ ಇಂಟು ಎಕ್ಸ್ ಪ್ಲಸ್ 60 ಇದೆ. ಸೊ ಅದು ಎಕ್ಸ್ ಸ್ಕ್ವೇರ್ ಪ್ಲಸ್ 60x ಆಗುತ್ತೆ. ಸೊ ಹಾಗಾದ್ರೆ ಇಲ್ಲೇನಾಗುತ್ತೆ? 1200 ಇಂಟು 60 ಇಸ್ ಈಕ್ವಲ್ ಟು, ಇದು ಈ ಕಡೆ ಮಲ್ಟಿಪ್ಲಿಕೇಶನ್ ಮೇಲ್ಗಡೆ ತಗೊಂಬೋಣ, ಕ್ರಾಸ್ ಮಲ್ಟಿಪ್ಲಿಕೇಶನ್, ಎಕ್ಸ್ ಸ್ಕ್ವೇರ್ ಪ್ಲಸ್ 60x ಆಯ್ತು ಅಲ್ವಾ? ಹೆಂಗ್ ಬಂತು ಅಂತ ಹೇಳಿದ್ನಲ್ಲ ನಿಮ್ಗೆ. ಇದು ಮಲ್ಟಿಪ್ಲಿಕೇಶನ್ ಮಾಡಿ, ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಪ್ಲಸ್ 60 ಇಂಟು ಎಕ್ಸ್ 60x ಆಯ್ತು. ಅದನ್ನ ಮೇಲ್ಗಡೆ ಇಲ್ಲಿ ಒಂದಿದೆಯಲ್ಲ ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ. ಸೊ ಒಂದೇ ಲೈನಲ್ಲಿ ಬರ್ದ್ಬಿಟ್ಟಿದ್ದೀನಿ ನಾನು ನಿಮ್ಗೆ, ಈಸಿ ಒಂದೇ ಲೈನಲ್ಲಿ. ಈಗೇನಾಯ್ತು ಇದು? ಇದನ್ನ ಬೇಕಾದ್ರೆ ಗೊತ್ತಾಗಿಲ್ಲ ಅಂದ್ರೆ ಬೇಕಾದ್ರೆ ನೀವು ಡೀಟೇಲ್ ಆಗಿ ಬರಿ ಅಂದ್ರೆ ಬರಿತೀನಿ ನಾನು. ಎಲ್ಲರಿಗೂ ಅರ್ಥ ಆಗ್ಬೇಕಲ್ಲ, ಬರೆಯೋಣ. ಏನ್ ಮಾಡಿದ್ದೀನಿ? 1200 ಇಂಟು 60 ಮಾಡಿದ್ದೀನಿ. ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 60x ಇಸ್ ಈಕ್ವಲ್ ಟು 1 ಮಾಡಿದ್ದೀನಿ. ಓಕೆ, ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ. ಹಿಂಗೆ ಕ್ರಾಸ್ ಮಾಡಿದ್ರೆ ಏನಾಗುತ್ತೆ? 1200 ಇಂಟು 60 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 60x ಆಗುತ್ತೆ. ಓಕೆ, ನಾ ಇದು ನೆಕ್ಸ್ಟ್ ಪೇಜಲ್ಲಿ ಬರಿತೀನಿ. ಏನು 1200 ಇಂಟು 60 ಅಂದ್ರೆ ಏನು? 7200 ಆಗುತ್ತೆ. ಓಕೆ, ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 60x ಆಗುತ್ತೆ. ಸೊ ಇದನ್ನ ಸಾಲ್ವ್ ಮಾಡ್ಬೇಕಂದ್ರೆ ಕ್ವಾಡ್ರಾಟಿಕ್ ಈಕ್ವೇಶನ್ ಬರುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 60x ಈ ಕಡೆ ತಗೊಂಡ್ರೆ ಮೈನಸ್ 1200 ಇಸ್ ಈಕ್ವಲ್ ಟು 0. ಕ್ವಾಡ್ರಾಟಿಕ್ ಈಕ್ವೇಶನ್ ಬಂತು. ಓಕೆ, ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 7200 ಬರಬೇಕು, ಕೂಡಿದ್ರೆ ಕಳೆದ್ರೆ 60 ಬರಬೇಕು. ಬಟ್ ನೀವು ಇದನ್ನ ಕ್ವಾಡ್ರಾಟಿಕ್ ಮಾಡಕ್ ಹೋಗ್ಬೇಡಿ ಅಂತೀನಿ. ಏನ್ ಮಾಡ್ಬೇಕು ಸರ್? ಹಾಗಾದ್ರೆ ಆಪ್ಷನ್ ಮೆಥಡ್ ಹೋಗಿ. ಇಲ್ಲಿ ಏನು ಆಪ್ಷನ್? 150 ಕಿಲೋಮೀಟರ್ ಇದೆ, 200 ಇದೆ, 300 ಇದೆ, 240 ಕಿಲೋಮೀಟರ್ ಇದೆ. ಅಂದ್ರೆ ಇಲ್ಲಿ ಎಕ್ಸ್ಗೆ ನೀವು ಅದನ್ನ ಹಾಕಿದ್ರೆ LHS ಇಸ್ ಈಕ್ವಲ್ ಟು RHS ಬರಬೇಕು. ಎಕ್ಸ್ಗೆ ನೀವು 1, 2, 3, 4 ಆಪ್ಷನ್ಸ್ಗಳನ್ನ ಹಾಕಿದಾಗ ಏನಾಗಬೇಕು? ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ರೈಟ್ ಹ್ಯಾಂಡ್ ಸೈಡ್ 0 ಇದೆ. ಇಲ್ಲಿ ಎಕ್ಸ್ಗೆ ಯಾವ್ದಾರು ನೀವು ನಂಬರ್ ಇಲ್ಲಿ ಕೊಟ್ಟಿರೋ ಆಪ್ಷನ್ ಅಲ್ಲಿ ಯಾವ್ದು ಹಾಕ್ತೀರಾ ಅದನ್ನ ಹಾಕಿದಾಗ ಈ ಕಡೆನೂ 0 ಬಂದ್ರೆ ಅವಾಗ ಅದು ನಮ್ಗೆ ಸ್ಪೀಡ್ ಅಂತ ಗೊತ್ತಾಗ್ಬಿಡುತ್ತೆ. ಓಕೆ, ಈಸಿ ಮೆಥಡ್ ಇದು. ಹೆಂಗ್ ಸರ್ ಈಸಿ ಮೆಥಡ್ ಆಗೋಯ್ತಿದ್ದು? ಎಲ್ಲ ಆಪ್ಷನ್ ಚೆಕ್ ಮಾಡಬೇಕು ಸರ್. ನೋಡಿ ಎಲ್ಲ ಆಪ್ಷನ್ ಅದೇನು ಹೇಳಿದ್ರು ನಿಮಗೆ, ಸ್ಮಾರ್ಟ್ ಮೆಥಡ್ ಗೊತ್ತಿರಬೇಕು. ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಬೇಕು. ಈಗ ಇಲ್ಲಿ 300 ಇದೆ ಸರ್, 300 ಹಾಕಿದ್ರೆ ಏನಾಗುತ್ತೆ ನೋಡಿ. ಈಗ ಇಲ್ಲಿ 300 ಹಾಕಿದ್ರೆ 300 ಇಂಟು 300, 3 9 ಆಯ್ತು. ಇಲ್ಲಿ 3 ಇಂಟು 6 ಅಂದ್ರೆ 6 3 18 ಆಯ್ತು. 9 ಅಂದ್ರೆ 10, ಇಲ್ಲಿ ನೋಡಿ 72 ಇದೆ, ಜಾಸ್ತಿ ಆಗೋಯ್ತಿದೆ. 90,000 ಇಲ್ಲಿ 18 ಅಂದ್ರೆ 10,000 ಚಿಲ್ಲರೆ ಆಗೋಗುತ್ತೆ.
7,000 ಚಿಲ್ಲರೆ, ಝೀರೋ ಬರಲ್ಲ ಈ ಕಡೆ, ಯಾಕಂದ್ರೆ ಈ ಕಡೆ ಸೈಡ್ ಝೀರೋ ಇದೆ ಆಲ್ರೆಡಿ, ಈ ಕಡೆ ಝೀರೋ ಬರಬೇಕು. ಸೊ ನೋಡಿ ಇದಾಗಲ್ಲ, ಚೆಕ್ ಮಾಡ್ಬೋದು ಹಂಗಂಗೇನೆ. ದಟ್ ಈಸ್ ನಿಮ್ಮ ಪ್ರಾಕ್ಟೀಸ್ ಮೇಲೆ ಹೋಗುತ್ತೆ, ನೀವೆಲ್ಲನೂ ಕೂಡ ಮಾಡುವಂತ ನೆಸಿಟಿ ಇಲ್ಲ. ಓಕೆ, ಪೆನ್ ಅಂಡ್ ಪೇಪರೇ ಬೇಕಾಗಿಲ್ಲ. ಈಗ 200 ಹಾಕ್ತೀನಿ ಅಂತ ಇಟ್ಕೊಳ್ಳಿ, 200 ಹಾಕಿದ್ರೆ ಏನಾಗುತ್ತೆ, 200 ಹಾಕಿದ್ರೆ ಇಲ್ಲಿ 400 ಬರುತ್ತೆ ಅಲ್ವಾ, 4,000 ಬರುತ್ತೆ. ಇಲ್ಲಿ 6,4 24, 4,000 ಇಂದು 6,400 ಆಯ್ತು, ಇದು 7,200 ಇದೆ. ಆಗಲ್ಲ ನೋಡಿ, ಹಿಂಗೆ ಮೈಂಡ್ ಕ್ಯಾಲ್ಕುಲೇಷನ್ ಇರಬೇಕು. ಆಗಲ್ಲ. ಈಗ 240 ಹಾಕೋಣ. ಓಕೆ, 240 ಹಾಕೋಣ. 240 ಗೊತ್ತಾಗಿಲ್ಲ ಅಂದ್ರೆ ಬೇಕಾದ್ರೆ ಮಲ್ಟಿಪ್ಲಿಕೇಶನ್ ಮಾಡಿ. ಇನ್ನು ಇಲ್ಲಿಗೆ ಎಕ್ಸ್ ನ ನಾನು 240 ಅಂತ ತಗೊಂಡ್ರೆ ಎಕ್ಸ್ ಸ್ಕ್ವೇರ್ ಅಂದ್ರೇನು, 240 ಇಂಟು 240 ಮಲ್ಟಿಪ್ಲಿಕೇಶನ್ ಮಾಡಿ. 60 ಪ್ಲಸ್ ಎಕ್ಸ್ ಇಂಟು 240 ಹಾಕ್ತೀನಿ, ಮೈನಸ್ 7,200 ಇಸ್ ಈಕ್ವಲ್ ಟು 0. ಈಗ 240 ಮಾಡ್ಬೇಕು ನೀವು. ಓಕೆ, ಎಷ್ಟಾಗುತ್ತೆ? 240 ಇಂಟು 240 ಮಾಡಿ. ಮಾಡ್ತೀರಾ? ಬಾಗಿಸ್ತೀರಾ? ಎಸ್, ನಿಮ್ಗೆ ಹೋಮ್ವರ್ಕ್ ಕೊಡ್ಲಾ ಇದನ್ನ? ಯಾಕೆಂದ್ರೆ ದಿಸ್ ಇಸ್ ದ ರೈಟ್ ಆನ್ಸರ್. 240 ಇಸ್ ದ ರೈಟ್ ಆನ್ಸರ್. ಓಕೆ, ಕ್ವಾಡ್ರಾಟಿಕ್ ಈಕ್ವೇಶನ್ ಮಾಡಿದ್ರೆ ಬರುತ್ತೆ ನೋಡಿ. ಕ್ವಾಡ್ರಾಟಿಕ್ ಈಕ್ವೇಶನ್ ಮಾಡಿದ್ರೆ ಈಗ 32 ಇದೆಯಲ್ಲ, 60 ಅಂದ್ರೆ ಇದಕ್ಕೆ ಎಕ್ಸ್ ವ್ಯಾಲ್ಯೂ 2 ಬರುತ್ತೆ. ಒಂದು 300, ಇನ್ನೊಂದು 240 ಬರುತ್ತೆ. ಒಂದು ಇಲ್ಲಿ 300, ಇನ್ನೊಂದು 240 ಬರುತ್ತೆ. ಯಾಕೆ ನೋಡಿ, ಬೇಕಾದ್ರೆ ಗುಣಿಸಿ. 300ರಲ್ಲಿ 240 60 ಬರುತ್ತೆ. ಇಲ್ಲಿದೆ 300 ಇಂಟು 240 ಮಾಡಿ, 24 ಇಂಟು 3 ಮಾಡಿ 72 ಬರುತ್ತೆ. 24 ಇಂಟು 3 ಮಾಡಿದ್ರೆ 72 ಬರುತ್ತೆ. 7,200 ಇದೆ. ಸೊ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಇದು ಮೈನಸ್ ಬಂದ್ಬಿಡುತ್ತೆ, ಹಾಗಾಗಿ ಇದಾಗಲ್ಲ. ದಿಸ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಕ್ವಾಡ್ರಾಟಿಕ್ ಈಕ್ವೇಶನ್ ಮಾಡಿದ್ರೆ ಬರುತ್ತೆ, ಬರಲ್ಲ ಅಂತೇನಿಲ್ಲ. ಇದು ನಿಮಗೆ ಹೋಮ್ವರ್ಕ್ ಕೊಡ್ತೀನಿ ಅಲ್ವಾ, ಇದು ಗುಣಿಸೋದು ಬಾಕ್ಸೋದು ನಿಮ್ಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ ಅಷ್ಟೇ. ಮಾಡು ಅಂದ್ರೆ ನಾನು ಮಾಡಕ್ಕೆ ದೊಡ್ಡ ವಿಷಯ ಅಲ್ಲ, ಮಾಡ್ಬೋದು. ಮಾಡ್ತೀರಾ? ಮಾಡ್ಬೇಕಾ? ಇದನ್ನ ಮಾಡಿದಾಗ ಇದು ಇವೆರಡು 7,200 ಬರುತ್ತೆ, ಮೈನಸ್ 7,200 ಇಸ್ ಈಕ್ವಲ್ ಟು 0. ಇದು ಕೂಡಿದ್ರೆ 0 ಇಸ್ ಈಕ್ವಲ್ ಟು 0. LHS ಇಸ್ ಈಕ್ವಲ್ ಟು RHS ಬಂತು. ಓಕೆ, ಸೊ ಬಂತು ಅಂದ ತಕ್ಷಣ ದಿಸ್ ಈಸ್ ದ ರೈಟ್ ಆನ್ಸರ್ ಆಯ್ತು. ಸ್ವಲ್ಪ ಲೆಂತಿ ಕ್ವಶನ್ ಇತ್ತು ಅದು. ಓಕೆ, ಇಲ್ಲ ನಿಮ್ಗೆ ಈಗ ಮೆಥಡ್ ಬೇಡ ಅಂದ್ರೆ ಇಲ್ಲಿ ತನಕ ಮಾಡಿರ್ತೀರಾ. ಎಕ್ಸ್ ವ್ಯಾಲ್ಯೂ ಈ ತರ ಕ್ವಾಡ್ರಾಟಿಕ್ ಬರುತ್ತೆ. ಒಂದು ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 300 ಬರುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 240 ಬರುತ್ತೆ. ಕ್ವಾಡ್ರಾಟಿಕ್ ಈಕ್ವೇಶನ್ ಸಾಲ್ವ್ ಮಾಡಿದ್ರೆ ಆಗ ಮೈನಸ್ ಬರಬಾರ್ದು. ಸೊ 240 ಇಸ್ ದ ರೈಟ್ ಆನ್ಸರ್. ಅಷ್ಟೇ ಸರ್. ಓಕೆ, ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಸಾಲ್ವ್ ಮಾಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಬಂದಿರತಕ್ಕಂಥಕ್ಕೆ ಈ ತರ ನಿಮಗೆ ಕ್ವಶನ್ಸ್ ಬರ್ತವೆ. ಪ್ಲೇಲಿಸ್ಟ್ ಅಲ್ಲಿ ಇನ್ನೂ ಇದೆ ಬಂದಿರತಕ್ಕಂಥದ್ದು, ಅಲ್ಟಿಮೇಟ್ ಕ್ವಶನ್ಸ್ ಇದೆ, ಈಸಿ, ಡಿಫಿಕಲ್ಟ್ ಎಲ್ಲ ಮಾಡಿದೀವಿ ಸ್ನೇಹಿತರೆ. ಅಲ್ಲಿ ಪ್ಲೇಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಚೆಕ್ಔಟ್ ಮಾಡಿ. ನಮ್ಮ ಒಂದು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅದು ಕೂಡ ನಿಮಗೆ ಡೀಟೇಲ್ ಕೊಟ್ಟಿರ್ತೇನೆ, ಅಲ್ಲೂ ನಾವು ಶೇರ್ ಮಾಡ್ತೀನಿ. ಮ್ಯಾರಥಾನ್ ವಿಡಿಯೋಗಳು ನೋಡಿಲ್ಲ ನೋಡಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೇನೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.